Let's go. ಕನಸಲ್ಲಿ ಚಿಟ್ಟೆ ಮನಸ್ಸಿಗೆ ಸ್ಮೈಲ್ ಅನ್ನು ಕೊಟ್ಟೆ. ಅಂಡ್ ನನ್ನ ಫಿಲ್ಮ್ಸ್ ನಲ್ಲಿ ಆಲ್ವೇಸ್ ಮ್ಯೂಸಿಕ್ ಹ್ಯಾಸ್ ಬೀನ್ ಸ್ಟ್ರೆಂತ್. ಇವ್ರನ್ನ ಕರೆದಾಗ ಎಲ್ಲರೂ ಶಾಕ್. ಅಯ್ಯೋ ಯಾಕೆ ಯಾಕೆ ಕೂದಲೆಲ್ಲ ಇತ್ತು ಯಾಕೆ ನಾ ಜಪ ಮಾಡಷ್ಟು ಕೂದಲುದ್ದಾಯ್ತು. ಲವ್ ಅಟ್ ಫಸ್ಟ್ ಸೈಟ್ ನಂಬ್ತೀರಾ? ಎಂಟೈರ್ ಆಲ್ಬಮ್ಗೆ ಅವರೇ ಕೊರಿಯೋಗ್ರಫಿ ಒಂದ್ ಮಾಡಿ. ಹಾಡು ಇವ್ರು ಮಾಡಿದ್ದಾರೆ, ಅದು ಇಲ್ಲ ಸಿನಿಮಾದಲ್ಲಿ. ನೀವು ಈ ಸಾಂಗ್ ಅಲ್ಲಿ ಕಾಸ್ಟ್ಯೂಮ್ ಯೂಸ್ ಮಾಡಿದಿರಲ್ವಾ, ಅದು ಡಿಸೈನ್ ಈಗ ತುಂಬಾ ಎಂಜಾಯ್ ಮಾಡ್ತಾ ಇದೀರಲ್ವಾ, ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ವಿಸ್ಟ್ ತರೋಣ ಅಂದ್ರೆ ಅಂತ. ಟ್ವಿಸ್ಟ್ ಮೇಲೆ ಟ್ವಿಸ್ಟಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಚೆನ್ನಾಗಿರುತ್ತೆ. ಓಕೆ, ಈಗ ಕೇಳ್ತೀನಿ ನೋಡಿ, ಇಬ್ಬರಿಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ಕೊಡ್ತೀನಿ ನಾನು. ಲವ್ ಅಲ್ಲಿ ತುಂಬಾ ಡೇಂಜರ್ ಯಾವುದು? ಬರ್ಡೇ ಮರೆಯೋದು, ಇನ್ನೊಂದು ಬೈ ಮಿಸ್ಟೇಕ್ ರಾಂಗ್ ನೇಮ್ ಅಲ್ಲಿ ಕರೆದ್ಬಿಡೋದು. ಇದು ಹೆಂಗಿದೆ ಅಂತಂದ್ರೆ, ಕಾಡಲ್ಲಿ ಒಂದು ಹುಲಿ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನೇನ್ ಮಾಡ್ತೀನಿ ಗುರು, ಮಾಡ್ಬೇಕಾಗಿರೋದ್ರೆ ಹುಲಿ ಮಾಡಂತ ಅಂತ. ಎಂತ ಮಚ್ಚ ಕಾಪಿರೈಟ್ ಇಶ್ಯೂ ಅನ್ಕೊಂಡು. Amora, amora, let me be your honey bunny baby. Amora, amora, ನೀನು ನಂಗೆ ಸಿಕ್ಕ lucky honeybee. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. HPR ಎಂಟರ್ಪ್ರೈಸಸ್ ಅರ್ಪಿಸುವ ಹರೀಶ್ ದೇವಿತಂದ್ರೆ ಅವರ ನಿರ್ಮಾಣದಲ್ಲಿ ಶಿವ್ ತೇಜಸ್ ಅವರು ನಿರ್ದೇಶನದ ಪಾರ್ಟ್ನರ್ ಚಿತ್ರದ ನಾಯಕ ನಟ ಅಜಯ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಆಲ್ಸೋ ಆ ಚಿತ್ರದ ನಾಯಕಿ ನಟಿ ಬೃಂದಾ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈಗಷ್ಟೇ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಮೋರ ಅಮೋರ ಅನ್ನೋ ಒಂದು ಸಾಂಗ್ ಬಿಡುಗಡೆ ಆಗಿದೆ. ಸೊ ಈ ಹಾಡಿನ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ನಮ್ಮ ಒಂದು ಸ್ಟೇಜ್ನ ಜಾಯ್ನ್ ಆಗಿದ್ದಾರೆ. ಸೊ ಅವ್ರ ಹತ್ರ ಈ ಹಾಡಿನ ಬಗ್ಗೆ ಇನ್ನೆಷ್ಟು ಮಾತಾಡೋಣ. ಹಾಯ್ ಸರ್, ನಮಸ್ತೆ. ಹಾ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಫೈನ್, ಸೂಪರ್, Super. ತುಂಬಾ ಚೆನ್ನಾಗಿದೆ. ವೆರಿ ಮೈಂಡ್ ನೈಸ್. ಬ್ಲೋಯಿಂಗ್. ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಫಸ್ಟ್ಲಿ ಹೆಂಗ್ ಗೊತ್ತಾ, ನನ್ಗೆ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಪಾರ್ಟ್ನರ್ ಅಂತ ಪ್ರೂವ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ What ಹೇಳ್ಬೋದು? will you tell us? ನನಗೆ ಬಿಕಾಸ್ ಇಬ್ರು ವೈಟ್ ಅಲ್ಲಿ ಬಂದಿದ್ದೀರಲ್ವಾ. ಹೌದಾ, ಅದಕ್ಕೆ ನಿಮ್ಗೆ ಗೊತ್ತಿತ್ತು ಅದು ಅದನ್ನೇ ಹೇಳ್ತಾರೆ ಅಂತ. ಓ, ವೆರಿ ನೈಸ್ ಗೆಸ್. ಓಕೆ, ಸಿ ಪಾರ್ಟ್ನರ್ ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗತ್ತಲ್ವಾ. ಸೊ ಇದೊಂಥರ ಕೋ ಇನ್ಸಿಡೆನ್ಸ್ ಅಥವಾ ಇಬ್ರು ಆಲ್ರೆಡಿ ಫಸ್ಟೇ ಮಾತಾಡ್ಕೊಂಡಿದ್ರ ವೈಟ್ ಅಲ್ಲಿ ಹೋಗೋಣ ಅಂತ? ಗೊತ್ತಿಲ್ಲ, ನಾವು ಹೇಳಲ್ಲ. ನೋಡಿ, ಸ್ಟಾರ್ಟಿಂಗ್ ಈ ವಿಷಯನೇ ಬಿಟ್ಕೊಡ್ತಾ ಇಲ್ಲ. ನೋಡಿ, ಹೆಂಗ? ಸ್ಟಾರ್ಟಿಂಗ್ ಈ ವಿಷಯನೇ ಬಿಟ್ಕೊಡ್ತಾ ಇಲ್ಲ. ಇನ್ನು ಸಿನಿಮಾ ಬಗ್ಗೆ ನಾನು ಏನ್ ಕೇಳಲಿ? ಸಿನಿಮಾ ಬಗ್ಗೆ ಹೇಳ್ತೀವಿ, ಇದು ಇದು ಬಿಟ್ಕೊಡಲ್ಲ. ಡ್ರೆಸ್ ಬಗ್ಗೆ ಬೇಡ ಅಂತನಾ? ಪ್ಲಾನ್ ಮಾಡ್ಕೊಂಡು. ಓಕೆ, ಹೇಳಿ. ಅಲ್ಲ, ಏನ್ ನೀವು ಪ್ಲಾನ್ ಅಂತೇಳಿ ನಾನು ಕೋಇನ್ಸಿಡೆನ್ಸ್ ಅಂತ ಹೇಳ್ತೀನಿ. ಎಲ್ಲ ಪ್ಲಾನ್ ಮಾಡ್ಕೊಂಡು ಕೋಇನ್ಸಿಡೆನ್ಸ್ ಇದು. ಕೋಇನ್ಸಿಡೆನ್ಸ್. ಸೂಪರ್. ಓಕೆ, ಇಬ್ರದ್ದು ಓಕೆ, ಕೋಇನ್ಸಿಡೆನ್ಸ್ ಅಂತಾನು ಇರ್ಲಿ, ಓಕೆ ಪ್ಲಾನ್ ಅಂತಾನು ಇರ್ಲಿ, ನೋ ವರೀಸ್. ಓಕೆ, ಪ್ಲಾನ್ಡ್ ಕೋಇನ್ಸಿಡೆನ್ಸ್. ಪ್ಲಾನ್ ಕೋಇನ್ಸಿಡೆನ್ಸ್ ಚೆನ್ನಾಗಿ ಸರ್ ಮ್ಯಾನೇಜ್ ಮಾಡಿದ್ರು. ಎಸ್, ಕಪಲ್ ಅಲ್ಲಿ ಆಕ್ಚುಲಿ ಇದು ಇರಬೇಕು, ಬ್ಯಾಲೆನ್ಸ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಎಸ್. ಸೊ ಹೇಳಿ ಸರ್, ಫಸ್ಟ್ಲಿ ನಿಮ್ಮ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ಅಮೋರ ಅಮೋರ. Amora, amora, let me be your honey bunny baby. Amora, amora, ನೀನು ನಂಗೆ ಸಿಕ್ಕ lucky honeybee. Amora, amora, ಬಂದೆ ನೀನು ಕನಸಲ್ಲಿ ಚಿಟ್ಟೆ. Amora, amora, ನನ್ನ ಮನಸ್ಸಿಗೆ ಸ್ಮೈಲ್ ಅನ್ನು ಕೊಟ್ಟೆ. ಆಲ್ರೆಡಿ ಈಗ ಎಲ್ಲ ಕಡೆ ಸದ್ ಮಾಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ತುಂಬಾ ಖುಷಿ ಇದೆ. ಹಿಟ್ ಆಗತ್ತೆ ಅಂತ ಮುಂಚೆಯಿಂದಾನೇ ಗೊತ್ತಿರತಕ್ಕಂಥದ್ದು. ಅದೇ ಒಂದು ಟಾರ್ಗೆಟ್ ಮೇಲೆನೇ ವರ್ಕ್ ಮಾಡಿದ್ದು. ದಿಸ್ ಸಾಂಗ್ ಶುಡ್ ಬಿ ಎ ಹಿಟ್. ಎಲ್ಲರೂ ಸ್ಟೆಪ್ಸ್ ಮಾಡಬೇಕು, ಒಂದು ಪೆಪ್ಪಿ ನಂಬರ್ ಇರಬೇಕು, ಡ್ಯಾನ್ಸ್ ನಂಬರ್ ಅಂತ ಬಂದ ಈ ಹಾಡು ಕನ್ಸಿಡರ್ ಆಗಬೇಕು ಫಾರ್ ಎವರ್ ಅನ್ನೋದು ಮುಂಚೆಯಿಂದನೂ ಆ ಟಾರ್ಗೆಟ್ ಇತ್ತು. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಸಕ್ಸೀಡೆಡ್. ನೀವು ಹೇಳ್ಬೇಕು ನಿಮಗೆ. ಆಫ್ ಕೋರ್ಸ್, ಸೇಮ್ ಅಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಾಂಗನ್ನ ಕೊಡಬೇಕು ಅಂತಾನೆ ಪ್ರಿಪ್ರೇಷನ್ಸ್ ಆ್ಯಕ್ಚುಲಿ ನಮ್ದು ಮುಂಚಿಂದಾನೇ ನಡೆದಿತ್ತು. ಆ್ಯಂಡ್ ದೆನ್ ಕಲರ್ಫುಲ್ ಆಗಿರಬೇಕು, ಸ್ವಲ್ಪ ಪೆಪ್ಪಿ ನಂಬರ್ ಇರಬೇಕು ಅಂತ. ಆ್ಯಂಡ್ ದೇ ಆರ್ ಆಲ್ ವೈಬಿಂಗ್ ಟು ಇಟ್. ಐ ಗೆಸ್ ದಟ್ಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್. ಓಕೆ, ಸೊ ಫಸ್ಟ್ಲಿ ಈ ಸಾಂಗ್ ಬಗ್ಗೆ ಮಾತಾಡೋದಾದ್ರೆ, ಅಮೋರ ಅಮೋರ ಏನ್ ಹಾಗಾದ್ರೆ? ಏನು ಹಂಗಂದ್ರೆ ಐ ಲವ್ ಯು. ವಾವ್, ಆಕ್ಚುಲಿ ನಿಮ್ ಬಾಯಲ್ಲಿ ಇದನ್ನ ಕೇಳ್ಬೇಕಿತ್ತು. ಅದಕ್ಕೆ ಎಸ್ ಗೊತ್ತಿತ್ತು. ಆಕ್ಚುಲಿ ನಾನು ಈ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋಕ್ಕೂ ಮುಂಚೆ ಅಮೋರ ಅನ್ನೋ ವರ್ಡ್ ಕೇಳಿದಾಗ ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ತು. ಏನಿರ್ಬೋದು ಈ ಒಂದು ವರ್ಡ್, ಬಿಕಾಸ್ ನಾವು ಕೇಳಿಲ್ಲ. ಆ್ಯಂಡ್ ದೆನ್ ನಾಗಾರ್ಜುನ್ ಶರ್ಮಾ ಅವ್ರ ಕಡೆಯಿಂದ ಗೊತ್ತಾಯ್ತು ಇಟ್ ಇಸ್ ಅ ಲ್ಯಾಟಿನ್ ವರ್ಡ್ ಅಂತ. ಸೊ ಅಮೋರ ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಆ ಒಂದು ವರ್ಡ್ ತರೋದು ಇಟ್ ಇಸ್ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಬಿಕಾಸ್ ನಾವು ಕನ್ನಡದಲ್ಲಿ ಹಾಡುಗಳು ಕೇಳ್ತೀವಿ, ನೋಡ್ತೀವಿ, ಅದಕ್ಕೆ ಅಡಿಕ್ಟ್
ಆಗಿರ್ತೀವಿ. ಸೊ ಈ ಒಂದು ಹೊಸ ಭಾಷೆನ ಕಲಿಯೋದು ಇಟ್ ಇಸ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನ್ ಅನ್ನಿಸ್ತು ಈ ಒಂದು ವರ್ಡ್ ಕೇಳಿದಾಗ? ಒಂದು ವರ್ಡ್ ಕೇಳಿದಾಗ ಅಮೋರ ಮೇಲೆ ಅಮೋರ ಆಯ್ತು. ಕ್ರೇಜಿ. ಅಮೋರಾದ ಅರೋಮ ಎಲ್ಲ ಕಡೆ ಹರಡತ್ತೆ ಅಂತ ಖುಷಿಯಿಂದ ಅಮೋರ ಮೇಲೆ ಅಮೋರ ಆಗಿ ಅಮೋರ ಸ್ಟೆಪ್ ಮಾಡಿದೆ. ಓಕೆ. ಸೊ ನಿಮ್ಮಿಬ್ಬರಿಗೂ ಮುಂಚೆ ಗೊತ್ತಿತ್ತಾ ಅಮೋರ ಅನ್ನೋ ವರ್ಡ್, ಅಥವಾ ಈ ಸಾಂಗ್ ಲಿರಿಕ್ಸ್ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿದ್ದ? ಇಲ್ಲ ಕೇಳಿದ್ಮೇಲೆ ಗೊತ್ತಾಯ್ತು. ನನಗೂ ಗೊತ್ತಿರ್ಲಿಲ್ಲ, ಕೇಳಿದ್ಮೇಲೆ ಓಕೆ. ಸೊ ಹೌ ಸರ್ ತುಂಬಾ ವರ್ಷನ್ಸ್ ಕೇಳಿದ್ದಾರೆ ಅಂತ ಅನ್ಕೊಂತೀನಿ ಸಾಂಗ್ ಇಂದು. ನಾನ್ ಅಮೋರ ವರ್ಷನ್ ಕೇಳಿರೋದು, ಅವರು ಎಲ್ಲ ಬೇರೆ ಬೇರೆ ಅಂದ್ರೆ ಬೇಸಿಕ್ ಟ್ಯೂನ್ ಹಾಕ್ದಾಗಿಂದನೂ ಕೇಳ್ಕೊಂಡು ಬಂದಿದೀವಿ, ಅಂದ್ರೆ ಹಂತವಾಗಿ ಪ್ರಾಸೆಸ್ ಅನ್ನ. ಓಕೆ. ಬಟ್ ಅಮೋರ ವಾಸ್ ಫ್ರೆಶ್, ಲಾಸ್ಟ್ ಎಡಿಷನ್ಸ್ ಅವೆಲ್ಲ. ಬಿಕಾಸ್ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಮ್ಯೂಸಿಕಲ್, ಅಂದರೆ ಟ್ಯೂನ್ ಕಂಪೋಸ್ ಮಾಡೋದಕ್ಕೂ. ಈಗ ಬರೀ ವೋಕಲಲ್ಲೇ ಕಂಪೋಸ್ ಮಾಡಿರ್ತಾರೆ, ಆಮೇಲೆ ಬೇಸಿಕ್ ಕೀಬೋರ್ಡ್ಸಲ್ಲಿ ನುಡಿಸಿರ್ತಾರೆ. ಬಟ್ ಫೈನಲಿ ಔಟ್ಪುಟ್ ಅಂತ ಬರಬೇಕಾದ್ರೆ ವಿತ್ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಅದೊಂದು ಕಲ್ಚರ್ ರಿಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಫೋಕಾ, ನಮ್ಮ ನೇಟಿವ, ಸ್ಪ್ಯಾನಿಷಾ, ಈಗ ಆಫ್ರಿಕನ್ದೇ ಒಂದು ಬೇರೆ ಥರ. ಈಗ ನೀವು ಅದೇನಂತಾರಲ್ಲ, ಅದು ಆಫ್ರೋ ಮ್ಯೂಸಿಕ್, ಆ ಡ್ರಮ್ಸು, ಕಾಂಗೋಸು, ಬ್ಯಾಂಜೋಸ್ ಅವೆಲ್ಲ ಬಂದ ಕೂಡಲೇ ನಿಮ್ಗೆ ಆಫ್ರಿಕನ್ ಮ್ಯೂಸಿಕ್ ಅನ್ಸುತ್ತೆ. ಮೆಲೋಡಿ ಫ್ಲೂಟ್ ಬಂದಾಗ ನಮ್ಮ ಇಂಡಿಯನ್ ಟೋನ್ ಅನ್ಸುತ್ತೆ, ಸಿತಾರ್ಗಿ ಅವೆಲ್ಲ ಬಂದಾಗ. ಸೊ ಈ ಇನ್ಸ್ಟ್ರೂಮೆಂಟ್ಸ್ ಅದು ಲ್ಯಾಟಿನ್, ಸ್ಪ್ಯಾನಿಷ್ ಈ ಥರದ್ದು ಕಲ್ಚರ್ ಅಟ್ಮಾಸ್ಫಿಯರ್ ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಹಾಗಾಗಿ ಮತ್ತೆ ಅಲ್ಲಿ ಒಂದು ಅಡಿಷನ್ ಮಾಡಿದ್ದು ನಾಗಾರ್ಜುನ ಶರ್ಮಾ. ಸೊ ಹಂಗೆ ಅದು ಡೆವಲಪ್ಮೆಂಟ್ ಒನ್ ಬೈ ಒನ್ ಕನ್ಸ್ಟ್ರಕ್ಟಿವ್ ವೇ. ನಿಮ್ಮ ಒಂದು ಕೆರಿಯರ್ ಅಲ್ಲಿ ಈ ತರ ಒಂದು ಪೆಪಿ ಸಾಂಗ್ ಮೇ ಬಿ ಆಫ್ಟರ್ ಅ ಲಾಂಗ್ ಟೈಮ್ ನೀವಿಬ್ರು ಶೇರ್ ಮಾಡ್ಕೊಂಡಿದ್ದೀರಾ ಅಂತ ಐ ಬಿಲೀವ್. ಸೊ ಹೇಗೆ ಅನ್ನಿಸ್ತಾ ಇದೆ? ಫುಲ್ ಫ್ಲೆಜ್ಡ್ ಡ್ಯಾನ್ಸ್ ನಂಬರ್ ಕೃಷ್ಣ ಕಾಲಿಂಗ್ ಲೀಲಾ ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್, ಕೃಷ್ಣ ಲೀಲಾ ಆನಂದ್ ಆಡಿಯೋದೆಲ್ಲ ಇರುವಂತ ಹಾಡು. ಅದು ಫುಲ್ ಫ್ಲೆಜ್ಡ್ ಡ್ಯಾನ್ಸ್, ಸ್ಟೈಲಿಶ್ ಡ್ಯಾನ್ಸ್ ನಂಬರ್ ಆಗಿತ್ತು. ಅದಾದ್ಮೇಲೆ ತುಂಬಾ ವರ್ಷಗಳ ನಂತರ ಇದು ಅಮೋರಾನಲ್ಲಿ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಈ ಹಾಡಿಗೆ ನಕುಲ್ ಅಭ್ಯಂಕರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಕುಲ್ ಅಭ್ಯಂಕರ್ ನಾವೆಲ್ಲ ಹೀಗೆ ನೋಡಿರೋ ಹಾಗೆ ಲವ್ ಮೊಕ್ಟೈಲ್ 3 ಅನ್ನೋ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಸೊ ಅದು ಕಂಪ್ಲೀಟ್ ಮೆಲೋಡಿ ಆಗುತ್ತೆ. ಸೊ ಚೇಂಜ್ ಓವರ್ ಏನಂದ್ರೆ ಅವ್ರಿಗೆ ಇದರಲ್ಲಿ ಫುಲ್ ಪೆಪ್ಪಿ ಆಗಿ ರಾಕಿಂಗ್ ಆಗಿ ಒಂದು ಮ್ಯೂಸಿಕ್ ಮಾಡಬೇಕು. ಸೊ ಆ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅವರ ಒಂದು ಪರ್ಸನಲಿ ಕುತ್ಕೊಂಡು ಮಾತಾಡಿದ್ದೆ ನಾನು ಒಂದಿನ. ಅವ್ರಿಗೆ ಆಫೀಸಲ್ಲಿ ಕರ್ಸ್ಕೊಂಡ್ಬಿಟ್ಟು ನಮ್ಮಿಬ್ರು ಕಾಂಬಿನೇಷನ್ ಬರ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಲ್ರೆಡಿ ಹಿಟ್ ಕೊಟ್ಟಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನನ್ನ ಫಿಲ್ಮ್ಸ್ನಲ್ಲಿ ಆಲ್ವೇಸ್ ಮ್ಯೂಸಿಕ್ ಹ್ಯಾಸ್ ಬೀನ್ ಸ್ಟ್ರೆಂತ್. ಒಂದು ವೆಲ್ಕಮಿಂಗ್ ಇನ್ವಿಟೇಷನ್, ಯಾವಾಗಲೂ ನನ್ನ ಹಾಡುಗಳು ಹಿಟ್ ಆದಾಗಲೇ ಆಡಿಯನ್ಸ್ ಬಂದು ನನ್ನ ಸಿನಿಮಾ ನೋಡಿದ್ದಾರೆ. ಅದು ಅದೇ ಥರದ ಹಿಸ್ಟ್ರಿ ದಾಖಲೆ ಇದೆ. ಸೊ ಈ ಸಿನಿಮಾ ಅಷ್ಟು ಗಾಢವಾದಂಥ ಕಥೆ ಇರುವಂಥ ಒಂದು ಪ್ರಾಜೆಕ್ಟು. ಸೊ ಆ ಸ್ಟ್ರಾಂಗ್ ಕಥೆ ಇದ್ದಾಗ ಅದ್ರ ಜೊತೆಗೆ ಒಂದು ಮ್ಯೂಸಿಕ್ ಏನಾದರೂ ಅಪ್ಲಿಫ್ಟ್ ಮಾಡೋ ಥರದ್ದು ಒಂದು ಏನಾದರೂ ಸಿಕ್ಬಿಟ್ರೆ ನಥಿಂಗ್ ಲೈಕ್ ಇಟ್. ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಮ್ಯಾಜಿಕ್ ಇರುತ್ತೆ. ಸೊ ಅದು ಗೊತ್ತಿಲ್ಲ, ಅಂದರೆ ಡೈರೆಕ್ಟರ್ ಅವ್ರ ಕಡೆಯಿಂದ ಹೆಂಗೆ ಮಾತಾಡಿರ್ತಾರೋ, ಪ್ರೊಡ್ಯೂಸರ್ ಕಡೆಯಿಂದ ಹೆಂಗೆ ಮಾತಾಡಿರ್ತಾರೆ. ನನ್ನೊಂದು ಪರ್ಸ್ನಲ್ ಜರ್ನಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ವಾಟ್ ಮ್ಯೂಸಿಕ್ ಮ್ಯಾಟರ್ಸ್ ಟು ಮೀ ಅನ್ನೋದು ನಾನು ಒಂದು ಪರ್ಸ್ನಲಿ ಅವ್ರ ಜೊತೆ ಮಾತಾಡಬೇಕಿತ್ತು. ಸೊ ಎಲ್ಲ ವೇರಿಯೇಷನ್ಸ್ಗಳು ನಾವು ಮಾಡಬೇಕಂದ್ರೆ ಹಂತ ಜೊತೆಗಿರಬೇಕು. ವಿ ಶುಡ್ ಬಿ ಟ್ರಾನ್ಸ್ಪರೆಂಟ್, ವಿ ಶುಡ್ ವರ್ಕ್ ಟುಗೆದರ್ ಆ್ಯಂಡ್ ಡೆಫಿನೆಟ್ಲಿ ಮೇಕ್ ಎ ಹಿಟ್ ಟುಗೆದರ್ ಅನ್ನೋದು ಒಂದು ಚರ್ಚೆ ಆಗಿತ್ತು. ಸೊ ಆ ಹೆಲ್ದಿ ಅಟ್ಮಾಸ್ಫಿಯರಿಂದ ಅಂದರೆ ಐ ನ್ಯೂ ಎವ್ರಿಥಿಂಗ್, ಅಂದರೆ ವಾಟ್ ಈಸ್ ಹ್ಯಾಪ್ನಿಂಗ್, ವಾಟ್ಸ್ ನಾಟ್ ಹ್ಯಾಪ್ನಿಂಗ್ ಅನ್ನೋದು. ಸೊ ನಾವು ಮಾತಿನ ತಕ್ಕಂತಾನೆ ನಕುಲ್ ಹ್ಯಾಸ್ ಗಿವನ್ ವಂಡರ್ಫುಲ್ ಆಲ್ಬಮ್. ದ ಹೋಲ್ ಆಲ್ಬಮ್ ಅಂದರೆ ನಾವು ಈಗ ಒಂದು ಹಾಡು ಕೇಳಿದೀವಿ ಅಷ್ಟೇ, ಅಂದರೆ ಪಬ್ಲಿಕ್ಕಿಗೆ ನಾವು ಕೊಟ್ಟಿರೋದು. ಬಟ್ ನಾವು ಪರ್ಸನಲಿ ವಿ ಆರ್ ಎಕ್ಸೈಟೆಡ್ ಟು ಗಿವ್ ಆಲ್ ದಿ ಸಾಂಗ್ಸ್ ಟು ದಿ ಪಬ್ಲಿಕ್. ಅಷ್ಟು ಚೆನ್ನಾಗಿದೆ. ಈಚ್ ಆ್ಯಂಡ್ ಎವ್ರಿ ಸಾಂಗ್ ಹ್ಯಾಸ್ ಅ ಡಿಫರೆಂಟ್ ಶೇಡ್. ಅಮೇಜಿಂಗ್. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ಇಷ್ಟೆಲ್ಲ ಒಂದು ರೆಸ್ಪಾನ್ಸ್ ಬರ್ತಿದೆ? ಸೊ ವಾಟ್ ಡು ಯು ಫೀಲ್ ಪರ್ಸ್ನಲಿ? ತುಂಬ ಖುಷಿ ಆಗುತ್ತೆ. ಇದು ಒಂಥರ ನಮಗೆ ರಿಸಲ್ಟ್ ಮೂಮೆಂಟ್ ಥರ. ನಾವು ಎಕ್ಸಾಮ್ ಬರ್ದಿರ್ತೀವಿ, ಎಲ್ಲೋ ಒಂದು ಕಡೆ ಸರ್ ಹೇಳ್ದಂಗೆನೆ ಐಡಿಯಾ ಇರುತ್ತೆ ನಮಗೆ, ಓಕೆ ಇದು ಚೆನ್ನಾಗಿ ಬರ್ದಿದ್ದೀವಿ ನಾವು ಎಕ್ಸಾಮು, ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ. ಬಟ್ ಆ್ಯಕ್ಚುಲಿ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಎಕ್ಸೆಪ್ಟಿಂಗ್ ಇಟ್, ಪೀಪಲ್ ಆರ್ ಡ್ಯಾನ್ಸಿಂಗ್ ಟು ಇಟ್, ಪೀಪಲ್ ಆರ್ ವೈಬಿಂಗ್ ಟು ಇಟ್. ದಟ್ ಈಸ್ ವಾಟ್ ವಿ ವಾಂಟೆಡ್. ಆ್ಯಂಡ್ ಚಿಕ್ಕ ಡೀಟೇಲನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಕಾಸ್ಟ್ಯೂಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಐ ಫೀಲ್ ಲೈಕ್ ಎಲ್ಲರೂ ತಮ್ಮ ಬೆಸ್ಟನ್ನು ಕೊಟ್ಟಿದ್ದಾರೆ ಈ ಫಿಲ್ಮ್ ಅಂತ ಬಂದಾಗ. ಆ್ಯಸ್ ಹೋಲ್ ನೀವೀಗ ಒಂದು ಅಮೋರಾ ಸಾಂಗ್ ಅಷ್ಟೇ ನೋಡಿದ್ದೀರಾ. ನಾನು ಹೇಳ್ದಂಗೆ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಕ್ಚುಲಿ ಉಳಿದಿದ್ದೆಲ್ಲ ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಬಂದಿದೆ. ಮೂವಿ ಅಮೇಝಿಂಗ್ಲಿ ಬ್ಯೂಟಿಫುಲ್ ಆಗಿ ಬಂದಿದೆ. ಒಂದು ಪೂರ್ತಿ ಫ್ಯಾಮಿಲಿ ಕೂತು ಕಲರ್ಫುಲ್ಲಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಜರ್ನಿ ಈಗ ಜಸ್ಟ್ ಅಷ್ಟೇ. ಇನ್ನೂ ತುಂಬ ಸಾಂಗ್ಸ್ ಬರೋಕ್ಕಿದೆ, ನಮ್ಮ ಕಾಂಟೆಂಟ್ ಬರುತ್ತೆ, ಇನ್ನೂ ಟ್ರೇಲರ್ ಬರುತ್ತೆ. ಆ್ಯಂಡ್ ದೆನ್ ಫಾರ್ ದ ಮೂವಿ
ಸೂಪರ್ ಎಕ್ಸೈಟೆಡ್. ಅಮೇಝಿಂಗ್. ಸೊ ಫಸ್ಟ್ಲಿ ಪಾರ್ಟ್ನರ್ ಅಂದರೆ ಆ ಒಂದು ಟೈಟಲ್ ತುಂಬ ಕೇಳಕ್ಕೆ ಇಂಪಾಗಿದೆ. ಬಿಕಾಸ್ ಈಗಿನ ಕಾಲದಲ್ಲಿ ಆ್ಯಸ್ ಯು ಆಲ್ ನೋ ಏನೇನೋ ಕ್ರೇಜಿಯಾಗೆಲ್ಲನೂ ಟೈಟಲ್ಸ್ ಬಂದಿದೆ ಸಿನಿಮಾಗಳಲ್ಲಿ. ಸೊ ಪಾರ್ಟ್ನರ್ ಅಂತ ಒಂದು ಟೈಟಲ್ ಯಾಕೆ? ಅಂದರೆ ಇದು ಬೇಸ್ಡ್ ಓನ್ಲಿ ಆನ್ ಲವ್ ಸ್ಟೋರಿನಾ ಅಥವಾ ನೀವು ಹೇಳಿದಾಗೆ ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರಿ ಇರತ್ತಾ? ಕಂಪ್ಲೀಟ್ ಫ್ಯಾಮಿಲಿ. ಹ್ಞೂ. ನೀವು ಒಂದು ಮದುವೆ ಸಮಾರಂಭಕ್ಕೆ ಹೋದರೆ ಅಲ್ಲಿ ಮಂಟಪದಲ್ಲಿ ದಂಪತಿಗಳು ಕೂತಿರ್ತಾರೆ, ಮದುವೆ ಆಗಬೇಕಾಗಿರೋರು ಆಗಿರೋರು ಇಬ್ಬರು ಕಾಣಿಸ್ತಿರ್ತಾರೆ, ಪಾರ್ಟ್ನರ್ಸ್ ಅಲ್ವಾ ಅವರು. ಹೌದು. ಅವರಿಬ್ಬರು ಅಲ್ಲಿ ಕೂಡೋದಕ್ಕೆ ಈ ಮದುವೆ ಎಷ್ಟು ಜನ ತುಂಬ್ಕೊಂಡಿರ್ತಾರಲ್ಲ, ಎಲ್ಲ ಸಪೋರ್ಟಿಂಗ್ ಪಿಲ್ಲರ್ಸ್, ದೇ ಆರ್ ಆಲ್ ಪಾರ್ಟ್ನರ್ಸ್, ಅಂದರೆ ಹಿಡನ್ ಪಾರ್ಟ್ನರ್ಸ್. ಅವ್ರದ್ದು ಆಧಾರ ಸ್ತಂಭಗಳು ಇಲ್ಲದೆ ಅವರಿಬ್ಬರು ಅಲ್ಲಿ ಕೂಡೋದಕ್ಕೆ ಸಾಧ್ಯನೇ ಇಲ್ಲ. ಅದಾದಮೇಲೂ ಕೂಡ ಜೀವನ ನಡ್ಕೊಂಡು ಹೋಗ್ಬೇಕಂದ್ರೆ ಬರೀ ಅವರಿಬ್ಬರೇ ಅಲ್ಲ, ಎಲ್ಲರೂ. ಈಗ ಒಂದು ಹೆಣ್ಣು ತನ್ನ ಮನೆ ಬಿಟ್ಟು ಬಂದಿರ್ತಾಳೆ ಎಲ್ಲೋ ಒಂದು ಕಡೆ, ಆ ಗಂಡನ ಮನೆಯಲ್ಲಿ ಕೂಡ ಎಲ್ಲರೂ ಆಧಾರ ಸ್ತಂಭ ಆಗಿ ನಿಲ್ಬೇಕು ಅವಳಿಗೆ. ಯಾರು ಕಳ್ಸ್ಕೊಟ್ಟಿದಾರಲ್ಲ ಅವರಿಗೆ ಈ ಗಂಡ ಅವ್ರಿಗೆ ಆಧಾರ ಸ್ತಂಭ ಆಗಿರ್ಬೇಕು, ಅವ್ರ ಗಂಡನಿಗೆ ಆಧಾರ ಸ್ತಂಭ ಆಗಿರ್ಬೇಕು. ಏನೇ ಭಿನ್ನಾಭಿಪ್ರಾಯಗಳು ಬಂದಾಗ ಅಥವಾ ಹೊಂದಾಣಿಕೆ ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲರೂ ಮ್ಯಾಟ್ರ್ ಆಗ್ತಾರೆ. ನಮಗೆ ನೋಡೋದಕ್ಕೆ ಇಬ್ಬರು ಇವಾಗ ಪೋಸ್ಟ್ರಲ್ಲಿ ನಾವು ಇವರಷ್ಟೇ ಕಾಣಿಸ್ತಾ ಇದ್ದೀವಿ. ಇನ್ ದ ಸೇಮ್ ವೇ ಸಿನಿಮಾನಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ಗಳೇನಿದೆಯಲ್ಲ, ನನ್ನ ಅಪ್ಪ ಅಮ್ಮ, ಇವ್ರ ಫ್ಯಾಮಿಲಿ, ಫ್ರೆಂಡ್ಸು, ಸಿಬ್ಲಿಂಗ್ಸು ಎಲ್ಲರೂ ಮ್ಯಾಟ್ರ್ ಆಗ್ತಾರೆ. ಎಲ್ರದ್ದು ಒಂದೊಂದು ರೀತಿಯಾದ ಪಾರ್ಟ್ನರ್ಶಿಪ್ ಇದೆ. ಅಂಡ್ ನಮ್ಮ ಕಥೆಗೆ ಐ ಫೀಲ್ ಲೈಕ್ ಇಟ್ ಇಸ್ ದ ಆಪ್ಟ್ ಟೈಟಲ್. ನಮ್ಮ ಕಥೆಗೆ, ನಮ್ಮ ತಂಡಕ್ಕೆ ಕೂಡ ವಿ ಆರ್ ಆಲ್ ಲೈಕ್ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಹೇಗೆ ಒಂದು ಮೂವಿನ ತಗೊಂಡು ಹೋಗೋಕ್ಕೆ ಯಾರೆಲ್ಲ ಎಷ್ಟೆಲ್ಲ ಮಾಡ್ಬೇಕಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲರೂ ಒಟ್ಟಿಗೆ ಕೂತು ಮಾಡ್ತೀವಿ ಸರ್. ಆಗನೇ ಹೇಳ್ತಾ ಇದ್ರು, ಒಂದು ಮ್ಯೂಸಿಕ್ ಅಂತ ಬಂದಾಗ ಕೂಡ ಪೂರ್ತಿ ತಂಡ ಕೂತು ಇಲ್ಲ ನಾವು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಎಲ್ರದ್ದು ಇನ್ಪುಟ್ ತಗೊಂಡು, ಯಾರು ಈಗೋ ಇಲ್ದೇನೆ ಅಷ್ಟು ಎಲ್ಲ ಹಂತದಲ್ಲೂ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂತಿರ್ತೀವಿ, ಇನ್ಕ್ಲೂಡಿಂಗ್ ಹೀರೋಯಿನ್. ವೆರಿ ನೈಸ್. ಆಕ್ಚುಲಿ ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಅಲ್ವಾ? ಇದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದು ನೆಕ್ಸ್ಟ್ ಲೆವೆಲ್. ಇನ್ನೊಂದು ಹೇಳ್ತೀನಿ ಕೇಳಿ, ನಮ್ಮ ಸಿನಿಮಾದ ಅಷ್ಟು ಚರ್ಚೆಗಳು, ಅಷ್ಟು ಡಿಸಿಷನ್ಸ್ಗಳು, ಅಷ್ಟು ಕ್ರಿಯೇಟಿವ್ ಥಿಂಗ್ಸ್ ಎಲ್ಲ ನಡೆಯೋದು ಇವ್ರ ಮನೆಯಲ್ಲಿ, ಇವ್ರ ಡಿಸಿಷನ್ ಮೇಲೆ. ಅವ್ರ ಮನೇಲಿ ಅಂದ್ರೆ ಫೈನಲ್ ಕಾಲ್ ಅವ್ರದೇ ಅಲ್ಲ, ನಾವು ವಿತ್ ರೆಸ್ಪೆಕ್ಟ್ ನಾವು ಆದ್ಯತೆ ಕೊಟ್ಟಿದ್ದೀವಿ. ಅಂದ್ರೆ ಇಲ್ಲಿ ಹೆಣ್ಣು ಗಂಡು ಆ ಥರದ ಬ್ಯಾರಿಯರ್ಸ್ ಇಲ್ಲ. ಶಿ ಇಸ್ ಅ ಹೀರೋಯಿನ್, ಇವ್ರ ಹೀರೋ, ಡೈರೆಕ್ಟರ್, ಹಂಗಿಲ್ಲ. ವಿ ಆರ್ ಆಲ್ ಫ್ರೆಂಡ್ಸ್, ವಿ ಆರ್ ಸಚ್ ಗುಡ್ ಲವ್ಲಿ ಫ್ರೆಂಡ್ಸ್. ನಾವು ಎಲ್ಲರೂ ಇವ್ರ ಮನೆಯಲ್ಲೇ ಬೆಳಗಿನ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಒಂದು ಟೇಬಲ್ ಮೇಲೆ ಲ್ಯಾಪ್ಟಾಪ್ಗಳು ಇಟ್ಕೊಂಡ್ಬಿಟ್ಟು ಎಲ್ಲ ಏನು ಪಬ್ಲಿಸಿಟಿ ಸ್ಟ್ರಾಟಜಿಸ್ ಆಗಿರ್ಬೋದು, ಮೀಡಿಯಾದವರೆಲ್ಲ ಬಂದು ಮಾತಾಡ್ಸೋದೆಲ್ಲ ಇಲ್ಲೇ. ಸೊ ಅಂದ್ರೆ ಆ ಥರದ್ದು ಒಂದು ಹೊಂದಾಣಿಕೆ ಇದೆ. ಸೊ ಆಫ್ ಸ್ಕ್ರೀನ್ ಆಲ್ಸೋ ವಿ ಆರ್ ಗ್ರೇಟ್ ಪಾರ್ಟ್ನರ್ಸ್, ಆನ್ ಸ್ಕ್ರೀನ್ ಆಲ್ಸೋ ಅಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಎಲ್ಲಾನು ಎಲ್ಲ ಪಾರ್ಟ್ನರ್ಶಿಪ್ ಬಗ್ಗೆನೇ ಹೇಳ್ತಾ ಇದೆ. ಎಸ್. ಸೊ ಹಾಗಾದ್ರೆ ಪಾರ್ಟ್ನರ್ಶಿಪ್ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ವಾ? ಸೊ ನಾನೀಗ ಸುಮ್ಮನೆ ಒಂದು ಜನರಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಒಂದು ಪಾರ್ಟ್ನರ್ಶಿಪ್ಪು ಲೈಫ್ ಲಾಂಗ್ ಕ್ಯಾರಿ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಏನೊಂದು ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಮಧ್ಯೆ ಇರಬೇಕು? ಈಗ ಇವರಿಗೆ ನಾನು 32 ಮೂವಿ ಮಾಡಿದ್ದೀನಿ, ಇರ್ಲೇ 6 ಮೂವಿ ಮಾಡ್ಕೊಂಡ್ಬಂದ್ರೆ ಹಂಗೆಲ್ಲ ಇರುತ್ತೆ ಕೆಲವೊಂದು. ಬಟ್ ಇವ್ರಿಗೆ ಅದಿಲ್ಲ. ಡೈರೆಕ್ಟರು, ಪ್ರೊಡ್ಯೂಸರು, ನಾನ್ ದುಡ್ಡು ಹಾಕಿದ್ದೀನಿ, ಇವ್ರದೆಲ್ಲ ಮಾತೇನಕ್ಕೆ ಕೇಳಬೇಕು, ನನ್ನ ಡಿಸಿಷನ್ ನಡಿಬೇಕು. ಯಾರಿಗೂ ಅದೆಲ್ಲ ಏನೂ ಇಲ್ಲ. ಸೋ ಮಚ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಏನು ಮಾತಾಡಬೇಕು ಅಂತಂದ್ರೂ ಎಲ್ಲರೂ ಒಟ್ಟಿಗೆ ಕೂತು ನಾವು ಡಿಸಿಷನ್ಸ್ ತಗೋತೀವಿ. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಹ್ಯಾವ್ ಇನ್ ಆರ್ ಟೀಮ್. ಸೊ ಆಗ ಪಾರ್ಟ್ನರ್ ಅಂತ ಐ ಗೆಸ್ ಮೂವಿ ಆಗುತ್ತೆ. ಆ್ಯಂಡ್ ವಿ ಆರ್ ಆಲ್ ಲೈಕ್ ನೋಡಿದವರೆಲ್ಲ ಈಗ ನಾವು ವಿ ಆರ್ ಮೀಟಿಂಗ್ ಸೋ ಮೆನಿ ಪೀಪಲ್ ಆನ್ ಎವ್ರಿ ಡೇ ಬೇಸಿಸ್. ಎಲ್ಲರೂ ಅದನ್ನೇ ಕೇಳ್ತಾರೆ, ಏನು ಅಷ್ಟೊಂದು ಖುಷಿಯಾಗಿದ್ದೀರಾ, ಬಟ್ ವಿ ಆರ್ ಆಲ್ ಹ್ಯಾಪಿ. ಎಲ್ಲರದೂ ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ನಾವು ಅದನ್ನು ಹೇಳ್ಕೊಂಡಿರ್ತೀವಿ, ಇವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಅವ್ರು ಹೇಳ್ಕೊಂಡಿರ್ತಾರೆ. ಯಾರಲ್ಲೂ ಮುಚ್ಚು ಮರೆ ಇಲ್ಲ. ಓ ಹಿಂಗೊಂದು ಆಗಬೇಕಿತ್ತು, ನಾನು ಇದನ್ನು ಹೇಳಲೇ ಇಲ್ಲ ಅನ್ನೋದು ನಾಳೆ ಹೋಗಿ ನಾವು ರಿಗ್ರೆಟ್ ಮಾಡ್ತಾ ಇಲ್ಲ. ಇವತ್ತೇನೆ ಎಲ್ಲ ಡಿಸಿಷನ್ಸ್ ನಾವು ಒಟ್ಟಿಗೆ ಕೂತ್ ತಗೊಂತಾ ಇದೀವಿ. ಸೊ ಐ ಗೆಸ್ ಇನ್ ಎವ್ರಿ ಗ್ರೇಟ್ ಪಾರ್ಟ್ನರ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ. ನಾವು ಇವರಿಗೆ HM ಅಂತ ಹೆಸರಿಟ್ಟಿದ್ದೀವಿ, ಅಂದ್ರೆ ಹೆಡ್ ಮಿಸ್ಟ್ರೆಸ್. ವೆರಿ ನೈಸ್. ನಮಗೆ ನೆಕ್ಸ್ಟ್ ಡೇ ಎಷ್ಟು ಗಂಟೆಗೆ ಬರಬೇಕು ಮೀಟಿಂಗಿಗೆ ಅಂತ ಟೈಮ್ ಡಿಸೈಡ್ ಮಾಡೋದು ಅವರೇ, ಮೀಟಿಂಗ್ ಕ್ಲೋಸ್ ಮಾಡೋದು ಫೈನಲಿ ಇವರೇ. ಓಕೆ. ನಿಮ್ಮಿಬ್ರಲ್ಲಿ ಹಾಗಾದ್ರೆ ಅರ್ಲಿ ಬರ್ಡ್ ಯಾರು? ಇವರೇ. ಅಂದ್ರೆ ನಾನು ಅರ್ಲಿ ಬರ್ಡ್ ಅಂತೇನಲ್ಲ. ನಾನು ಐ ವರ್ಕ್ ಮೋರ್, ಮೈ ಕ್ರಿಯೇಟಿವ್ ಪಾರ್ಟ್ ವರ್ಕ್ಸ್. ಅಂದ್ರೆ ಗಡಿಯಾರ ಹಿಂದೆ ಒಂದು ಮಷೀನ್ ಇರುತ್ತಲ್ಲ, ತಿರುಗಿಸ್ತದಲ್ಲ ಟೈಮಿಂಗ್, ಅದು ಇವರೇ ಮ್ಯಾನೇಜ್ ಮಾಡೋದು. ಇಡೀ ಪ್ರಪಂಚದ ಟೈಮ್ ಅನ್ನ ಹಿಂದ್ಗಡೆ ಕುತ್ಕೊಂಡ್ಬಿಟ್ಟು ಆ ಮಷೀನ್ ಎಲ್ಲ ಹ್ಯಾಂಡಲ್ ಮಾಡೋದು ಕಂಟ್ರೋಲ್. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋದ್ರು ಅಲ್ಲ. ಈ ಮೀನ್ಸ್ ಈಗ ನಾನು 9 ಗಂಟೆಗೆ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ, 9 ಗಂಟೆಗೆ ಎಲ್ಲರೂ ಬನ್ನಿ ಅಂತ. I start at 9 o'clock. Where are you?
ಫುಲ್ 8:45 8:30 ಸ್ಟಾರ್ಟ್ ಆಗಿದೆ. ಓಕೆ, ಅಂದ್ರೆ ನೀವು ಅಷ್ಟೊತ್ತಿಗೆ ರೆಡಿ ಇರ್ತೀರಾ? ಎಲ್ಲರೂ ಕೈಕಾಲು ಗಡಗಡ ನಡ್ಕೊಂಡ್ಬಿಟ್ಟು ನಾವೆಲ್ಲ ಏನ್ 9 ಗಂಟೆ ಆಯ್ತು ಅಂತಂದ್ರೆ ಸ್ಕೂಲಲ್ಲೂ ಅರೇಂಜ್ ಎದುರ್ಕೊಂಡಿಲ್ಲ, ಹಂಗೆ ಎದುರ್ತೀವಿ ನಾವು ಇವ್ರನ್ನ. ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ ನೋಡಿ ಮ್ಯಾಮ್ ನಿಮ್ಮನ್ನೆಲ್ಲ. ಬಟ್ ದೇ ಆರ್ ಆಲ್ ಸೋ ಸ್ವೀಟ್. ಏನೇ ಹೇಳಿ ಪಾಪ ಯಾರನ್ನು ಏನು ಮನ್ಸಿಗೆ ತಗೊಳಲ್ಲ. ನಾನು ಒಂದೊಂದ್ಸತಿ ಫುಲ್ ಕೋಪ ಮಾಡ್ಕೊಂಡು ಏನಕ್ಕೆ ಲೇಟ್ ಮಾಡಿದ್ರಿ ಹಾಗೆ ಹೇಳಿದ್ರು ಸಾರಿ ಲೇಟ್ ಆಯ್ತು ಸಾರಿ ಅಂತ ಹೇಳ್ತಾರೆ ಹೊರತು ಇವತ್ತಿನ ತನಕ ಯಾರೂ ಅಂದ್ರೆ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಅಷ್ಟೇನೆ. ಹೋಲ್ ಟೀಮ್ ಅಂದ್ರೆ ಅಷ್ಟು ವೆರಿ ಸ್ವೀಟ್, ಅಪರೂಪ ಸಿಗುತ್ತೆ. ಎಸ್, ಅದು ನಾ ಹೇಳೋಣ ಅಂತ ಬಂದೆ. ಯೂಶಲಿ ಲೈಕ್ ಶೂಟ್ ಟೈಮಲ್ಲಿ ಸಿಗ್ತಾರೆ, ಶೂಟ್ ಮುಗಿಸ್ತಾರೆ, ಹೋಗ್ತಿರ್ತಾರೆ, ಆ್ಯಂಡ್ ಬ್ಯಾಕ್ ಎಂಡಲ್ಲಿ ಏನು ವರ್ಕ್ ನಡೆಯುತ್ತೋ ಅದು ನೋಡ್ಕೊಳ್ತಾರೆ ಪ್ರೊಡಕ್ಷನ್ ಹೌಸ್ ಅವರು. ಸೊ ಬಟ್ ಇಲ್ಲಿ ನೀವು ಹೇಳೋ ಹಾಗೆ ಹೀರೋಯಿನ್ ಆಗಿ ನೀವಿಬ್ರು ತುಂಬಾ ಇನ್ವಾಲ್ವ್ ಆಗಿ ಈ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ಸೊ ನೀವು ಹೇಳಿದ್ದು ಆಕ್ಚುಲಿ ಹೀರೋಗಳಿಗೆ ಅಷ್ಟೊಂದು ಅನ್ವಯ ಆಗುತ್ತೋ ಇಲ್ವೋ, ಬಟ್ ಹೀರೋಯಿನ್ಸಿಗಂತೂ ಡೆಫಿನೆಟ್ಲಿ ಅನ್ವಯ ಆಗುತ್ತೆ. ಬಿಕಾಸ್ ಅವರಿಗೆ ಶೂಟ್ ಮುಗಿಸಿದ್ರೆ ಕಾಲ್ ಬರೋದು ಡೈರೆಕ್ಟ್ಲಿ ಪ್ರಮೋಷನ್ಸಿಗೇನೆ. ಎಸ್, ಆ್ಯಂಡ್ ಅವರು ಐ ಗೆಸ್ ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ ಅಂತಂದ್ರೂ ಒಂದೊಂದ್ಸತಿ ಅದು ಒಂದೊಂದು ಟೀಮಲ್ಲಿ ಅಂದರೆ ತಗೋಬಾರ್ದು ಅಂತಲ್ಲ. ಐ ಗೆಸ್ ದಟ್ ಈಸ್ ಹೌ ಇಟ್ ಇಸ್ ಬೀನ್. ತುಂಬ ವರ್ಷಾನುಗಟ್ಲೆಯಿಂದ ಅದೇ ನಡ್ಕೊಂಡು ಬರ್ತಾ ಇದೆ. ಐ ಗೆಸ್ ಈಗ ಕೂಡ ಅದೇ ಕ್ಯಾರಿ ಆಗ್ತಾ ಇದೆ. ಐ ಆಮ್ ಜಸ್ಟ್ ಲಕ್ಕಿ ದಟ್ ಐ ಗೆಟ್ ಟು ವರ್ಕ್ ವಿತ್ teams like this. And I love to, I love cinema. ನಂಗೆ ತುಂಬಾ ಇಷ್ಟ. I love to be part of every discussion, every decision that is being taken. So ಇವರು ಅಂದ್ರೆ ಆಕ್ಚುಲಿ ಹೆಣ್ಮಕ್ಳು ಅಂದ್ರೆ ನಿಮಗೂ ಗೊತ್ತಿರುತ್ತೆ, ಸೂಕ್ಷ್ಮತೆಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಸಿನಿಮಾ ಕಥೆ ಅಂತ ಬಂದಾಗ ನಮ್ಮ ಇಂಡಿಯನ್ ಸಿನಿಮಾ ಇಟ್ಸ್ ಬೇಸ್ಡ್ ಆನ್ ಎಮೋಷನ್ಸ್ ಅಲ್ವಾ. ಸೊ ಎಲ್ಲ ವಿಚಾರಗಳಲ್ಲಿ ಆಕ್ಚುಲಿ ಅಂದ್ರೆ ನಾನು ಕೃಷ್ಣಲೀಲಾ ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿತ್ತು, ಯುದ್ಧಕಾಂಡ ನನ್ನ ಪ್ರೊಡಕ್ಷನ್ ಆಗಿತ್ತು. ಅದರಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಳದ್ದು ಎಮೋಷನ್ ತುಂಬ ಮ್ಯಾಟ್ರ್ ಆಗಿದೆ. ಆ ಸಿನಿಮಾದ ಪ್ರತಿ ಹಂತದಲ್ಲೂ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಸಿನಿಮಾ ತೋರಿಸಿನೇ ಡಿಸಿಷನ್ ತೊಗೊಂಡು ರಿಲೀಸ್ ಮಾಡಿರೋದು. ಆ್ಯಂಡ್ 2 ಸಿನಿಮಾಗಳು ಮೆಚ್ಚುಗೆ ಪಡ್ಕೊಂಡಿದೆ. ಸೊ ನಾನು ಬಿಲೀವ್ ಮಾಡ್ತೀನಿ ಅದನ್ನಂದರೆ ಸಿನಿಮಾ ಕಾಂಟ್ರಿಬ್ಯೂಷನ್ ಹೆಣ್ಮಕ್ಳದ್ದು ಐಡಿಯಾಸ್ ಇದೆಯಲ್ಲ, ಅವರ ಅಂದರೆ ಅವ್ರು ಕನೆಕ್ಟ್ ಆಗಿ ಅದಕ್ಕೇನಾದರೂ ತಿದ್ದುಪಡಿಗಳು ಮಾಡಿದರೆ ಇಟ್ ವರ್ಕ್ಸ್. ಆ್ಯಂಡ್ ಯೂಶಲಿ ಮನೆಗಳಲ್ಲೂ ಹಾಗೆ ಸರ್. ಇವಾಗ ಗಂಡ ಹೆಂಡತಿ ಇರ್ತಾರೆ, ಗಂಡನಿಗಿಂತ ಹೆಂಡತಿಗೆ ಸಿನಿಮಾ ರೀಚ್ ಆಯ್ತು ಅಂದ್ರೆ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ, ಅವಾಗ ಫ್ಯಾಮಿಲಿ ಹಿಟ್ ಆಗುತ್ತೆ. ನಾವು ಮ್ಯೂಸಿಕ್ ಅಲ್ಲೂ ಕುತ್ಕೊಂಡು ಆಕ್ಚುಲಿ ಅದನ್ನೇ ಹೇಳ್ತಾ ಇದ್ವಿ. ಆ ಮ್ಯೂಸಿಕ್ ಒಂದ್ ವೇಳೆ ಹೆಣ್ಮಕ್ಳಿಗೆ ಇಷ್ಟ ಆಯ್ತು ಅಂತಂದ್ರೆ ಅದು ಆಕ್ಚುಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಕರ್ಕೊಂಡು ಹೋಗೋರ್ಗು ಬಿಡಲ್ಲ. ಅಲ್ಲ, ಅವ್ರೆಲ್ಲರೂ ನನ್ ಮ್ಯೂಸಿಕ್ ಸೆಷನ್ಸ್ ಅಲ್ಲಿ ಕೂತಿದ್ದೀನಿ ನಾನು. ಇನ್ ಎವ್ರಿ ಸ್ಟೆಪ್ ದಟ್ ವಿ ಹ್ಯಾವ್ ಪ್ರೊಸೀಡೆಡ್ ನಮ್ ಕಲರ್ ಗ್ರೇಡಿಂಗ್ DI-ಗೂ ಬಂದು ಕೂತಿದ್ದಾರೆ, ಎಡಿಟಿಂಗ್ ಕೂತಿದ್ದಾರೆ. ಕ್ರೇಜಿ, ಹ್ಯಾಟ್ಸ್ ಆಫ್ ಮ್ಯಾಮ್ ನಿಮ್ಮ ಡೆಡಿಕೇಶನ್ ಗೆ. ಯಾ, ವಿ ಹ್ಯಾವ್ ಟು ಡೂ ಇಟ್. ಎಸ್, ಇದು ನಮ್ಮ ಸಿನಿಮಾ. ಲೈಕ್ ನಾವು ತುಂಬಾ ವರ್ಷಾನುಗಟ್ಲೆ ಇದಕ್ಕೋಸ್ಕರನೇ ಕೆಲಸ ಮಾಡಿರ್ತೀವಿ. ಇವತ್ತು ಒಂದು ಟಾಕ್ಸಿಕ್ ಅನ್ನೋ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಿರೋದಲ್ವಾ, ಅಷ್ಟು ಬಿಗ್ ಸ್ಕೇಲ್ ವರ್ಲ್ಡ್ ವೈಡ್ ಹೆಸರು ಮಾಡ್ತಿರ್ತಕ್ಕಂಥ ಸಿನಿಮಾ. ಅವ್ರಿಗೆ ಇವೆಲ್ಲ ಅಪರ್ಚುನಿಟಿ ಸಿಗದೆ ಅವ್ರು ಕೂತ್ಕೊಂಡು ಇವೆಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗ್ ಮಾಡ್ತಾರೆ ಸಿನಿಮಾ? ನಿಜ, ಹೌದು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ನಾಳೆ ಒಂದಿನ ಕಾದ್ ನೋಡಿ ಅಂತ. ಸೂಪರ್, ಖಂಡಿತ ಸರ್, ಖಂಡಿತ. ನಿಮ್ಮ ಒಂದು ಸಪೋರ್ಟ್ ಇದ್ರೆ ಆಬ್ವಿಯಸ್ಲಿ ಅವರು ಮೇಲೆ ಬರ್ತಾರಲ್ವಾ ಮ್ಯಾಮ್? ಎಸ್, ಅವ್ರ ಡೆಡಿಕೇಶನ್, ಅವ್ರ ಪ್ಯಾಷನ್. ಎಸ್, ಬಟ್ ಸಿ ಏನೇ ಎಂಡ್ ಆಫ್ ದ ಡೇ ಇದ್ರೂ ಸಪೋರ್ಟ್ ಮಾಡೋರು ಇರ್ಬೇಕಲ್ವಾ? ಇಲ್ಲ, ಫ್ರೆಂಡ್ಸ್ ಲೈಕ್ ದಿಸ್ ಆಕ್ಚುಲಿ ಮ್ಯಾಟರ್ ಅ ಲಾಟ್. ನಮ್ಮ ಸುತ್ತಮುತ್ತ ನಾವು ಯಾವ ತರ ಜನ ಇರ್ತಾರಲ್ಲ ಅದು ನಮ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಮ್ಮ ಥಿಂಕಿಂಗ್ ಪ್ರಾಸೆಸ್ ಅಲ್ಲಾಗ್ಲಿ, ನಮ್ಮ ವರ್ಕ್ ಎಫಿಷಿಯನ್ಸಿಯಲ್ಲಾಗ್ಲಿ, ಅದೆಲ್ಲ ತುಂಬಾನೇ ಮ್ಯಾಟರ್ ಆಗುತ್ತೆ. ಈಗ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಸರ್ ಆಗಿರ್ಬೋದು, ನಾನು ಏನೇ ಹೇಳಿದ್ರು ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಇಲ್ಲ ನಿಮ್ಗೆ ಏನು ಅನ್ಸುತ್ತೆ, ಈವನ್ ರಿಲೀಸ್ ಡೇಟ್ ನಾವು ಇವತ್ತು ಬೆಳಿಗ್ಗೆ ಯೋಚನೆ ಮಾಡ್ತಿದ್ದೆ ಆಗ ಕೂಡ ದೇ ಆಲ್ ವ್ಯಾಲ್ಯೂ, ಲೈಕ್ ನಾನು ಏನು ಯೋಚನೆ ಮಾಡ್ತಿದ್ದೀನೇನೋ ಅನ್ನೋದನ್ನ ವ್ಯಾಲ್ಯೂ ಮಾಡ್ತಾರೆ. ಆಗ ನನ್ನ ತಲೆ ಇನ್ನೂ ಜಾಸ್ತಿ ಓಡುತ್ತೆ, ಇಸ್ ವಾಟ್ ಐ ಬಿಲೀವ್. ಅಂದರೆ ಅವರೆಲ್ಲ ದೇ ವಾಂಟ್ ಟು ನೋ ವಾಟ್ ಐ ಥಿಂಕ್, ಸೊ ಲೆಟ್ ಮೀ ಆ್ಯಕ್ಚುಲಿ ಥಿಂಕ್ ಪ್ರಾಪರ್ಲಿ ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ. ಸೊ ಐ ಗೆಸ್ ನಾನು ಕೂಡ ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀನಿ. ಸೊ ಈಸ್ ಬೀನ್ ಅ ಗ್ರೇಟ್ ಫ್ರೆಂಡ್, ಗ್ರೇಟ್ ಫ್ರೆಂಡ್. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಅವರು ಕೂಡ, ಪ್ರೊಡ್ಯೂಸರ್, ಎವ್ರಿಬಡಿ. ಸೂಪರ್. ಆ್ಯಂಡ್ ಇನ್ನು ಡೈರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ಶಿವ್ ತೇಜಸ್ ಅವರು ಈ ಸಿನಿಮಾ ಒಂದು ಡೈರೆಕ್ಟ್ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಹೌ ಇಸ್ ಹಿಸ್ ಡೈರೆಕ್ಷನ್? ನನಗೆ ತುಂಬ ಹಳುಬ್ರು ಅವರು, ಅಂದರೆ ಹಳೆ ಪರಿಚಯ, ಒಂದು ವಿಶೇಷವಾದಂಥ ಪ್ರೀತಿ ಮತ್ತು ಗೌರವ ಇದೆ. ಇನ್ಫ್ಯಾಕ್ಟ್ ಈ ಸಿನಿಮಾ ಒಪ್ಕೊಂಡಿದ್ದು ಅವ್ರಿಗೆ ಒಂದು ಹೆಸರಾಗಲಿ, ಅವ್ರಿಗೆ ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಆಗಲಿ ಅಂತಲೇ, ಆ ಉದ್ದೇಶದಿಂದನೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ನಾನು ಕಥೆ ಎಲ್ಲ ಕೇಳೋಕ್ಕೂ ಮುಂಚೆ ಶಿವ್ ಅವ್ರನ್ನ ಅಂದರೆ ಡೈರೆಕ್ಷನ್ ಮಾಡ್ತೀನಿ ಅಂತ ಬಂದಾಗ ನಾನು ಶಿವ್ ಸರ್ ನಿಮಗೆ ಏನಾದರೂ ಆಗುತ್ತೆ ಅಂದರೆ ಮಾಡೋಣ ಸಿನಿಮಾ ಅಂತಲೇ ಮಾಡಿರೋದು. ಅಂದರೆ ಆ ಥರದ್ದು ಬಾಂಡಿಂಗ್ ಇದೆ ನಮಗೆ.
ತಾಜ್ ಮಹಲ್ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿದ್ರು, ಕೃಷ್ಣನ್ ಮ್ಯಾರೇಜ್ ಸ್ಟೋರಿಯಲ್ಲಿ ಇದ್ರು, ಎಷ್ಟೊಂದು ಸಿನಿಮಾಗಳಿದೆ. ಅಂದ್ರೆ ಧೈರ್ಯ ಆಗ್ಲಿ ನನ್ನ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ದಿಲ್ ಪಸಂದ್ ಅವ್ರ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡಿದ್ದೀನಿ. ಅಂದ್ರೆ ಇನ್ನು ಎಷ್ಟೊಂದು ಸಿನಿಮಾಗಳು ಬರ್ತಾ ಇಲ್ಲ, ಸಾಕಷ್ಟು ಒಡನಾಟ ಇದೆ. ಸೊ ಆ ಒಂದು ಬಾಂಡಿಂಗ್ ನಿಮ್ಮ ಈ ಸಿನಿಮಾಗೊಂದು ಕಾರಣ ಆಯ್ತಾ? ಖಂಡಿತ. ಅಂದ್ರೆ ನನಗೆ ಅವ್ರಿಗೆ ಗೊತ್ತಿದೆ, ಅಂದ್ರೆ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಗೊತ್ತಿದೆ, ವಾಟ್ ಹಿ ವಾಂಟ್ಸ್ ಟು ಟೆಲ್ ಇನ್ ಎ ಸ್ಟೋರಿ. ಅವ್ರದ್ದು ಎಮೋಷನ್ಸ್ಗಳು ಏನನ್ನೋದು ನನಗೆ ಗೊತ್ತಿದೆ. ನನ್ನ ಸ್ಟ್ರೆಂತ್ ಕೂಡ ಎಮೋಷನ್ಸೇ. ಸೊ ವೇವ್ ಲೆಂತ್ ಮ್ಯಾಚ್ ಆಗುತ್ತಲ್ಲ, ಸೊ ಕೂಡಿ ಅಂದರೆ ಒಟ್ಟಿಗೆ ವಿತೌಟ್ ಈಗೋ ವಿ ಕ್ಯಾನ್ ಮೇಕ್ ಎ ವಂಡರ್ಫುಲ್ ಫಿಲ್ಮ್ ಅನ್ನೋದು ಥಾಟ್ ಪ್ರೊಸೆಸ್ಸಲ್ಲಿ ಮಾಡಿದ್ದಷ್ಟೇ. ಸೂಪರ್. ಇನ್ನು ನಿಮಗೆ ಮ್ಯಾಮ್ ಸ್ಟೋರಿ ನರೇಟ್ ಮಾಡಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು? ಸೊ ಹೌ ಡಿಡ್ ಯು ಅಕ್ಸೆಪ್ಟ್ ದ ಸ್ಟೋರಿ? ಸೀರಿಯಸ್ಲಿ ನಾನು ಆಕ್ಚುಲಿ ಎಂಡ್ ಆಫ್ ದ ಸ್ಟೋರಿ ಟೆಲಿಂಗ್ ಐ ವಾಸ್ ಕ್ರೈಯಿಂಗ್. ಸಿ ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ತುಂಬಾ ಇಷ್ಟ ಆಗಿತ್ತು ನನಗೆ. ಆ್ಯಂಡ್ ಅದೊಂದು ಆ್ಯಕ್ಟರ್ಸ್ ಅಂತ ಬಂದಾಗ ಅದೊಂದು ಪೊಸೆಸಿವ್ನೆಸ್ ಉಟ್ಕೊಳುತ್ತೆ. ಯಾವಾಗಾದ್ರೂ ಒಂದು ಒಳ್ಳೆ ಸ್ಟೋರಿ ಕೇಳ್ತಿರಲ್ಲ, ಇದನ್ನ ಮತ್ತೆ ಯಾರು ಮಾಡಬಾರ್ದು, ನಾನೇ ಮಾಡಬೇಕು ಅಂತ. ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ದಟ್ ಕ್ಯಾರೆಕ್ಟರ್. ನೀವು ಆ ಸಿಚುವೇಶನ್ ಅಲ್ಲಿ ನಿಮ್ಮನ್ನ ನೀವು ಪ್ಲೇಸ್ ಮಾಡ್ಕೊಂತೀರಲ್ಲ, ಅದೆಲ್ಲ ಆದಾಗ ಯು ಫೀಲ್ ಲೈಕ್ ಓಕೆ, ಐ ಲೈಕ್ ದಿಸ್ ಸ್ಟೋರಿ, ಐ ಕ್ಯಾನ್ ಯುನೋ ಕ್ಯಾರಿ ಇಟ್ ಆನ್. ನನಗೆ ಆ ಕಾನ್ಫಿಡೆನ್ಸ್ ಬರಬೇಕು, ನಾನು ಅದನ್ನ ಸ್ಕ್ರೀನ್ ಮೇಲೆ ಆ ಕ್ಯಾರೆಕ್ಟರ್ನ ತೊಗೊಂಡ್ಬರ್ಬೇಕು ಅಂತಂದ್ರೆ ನನಗೆ ಆ ಸ್ಟೋರಿ ಕೇಳಿದಾಗ ಆ ಕಾನ್ಫಿಡೆನ್ಸ್ ಬರಬೇಕು. ಅದ್ರ ನಂತರ ಐ ಕ್ಯಾನ್ ಕನ್ವಿನ್ಸ್ ಪೀಪಲ್, ಆಡಿಯನ್ಸರ್ಗೆ ಆಗ ನಾನು ಕನ್ವಿನ್ಸ್ ಮಾಡ್ಬೋದು, ಓಕೆ ದಿಸ್ ಕ್ಯಾರೆಕ್ಟರ್ ಅಂತ. ಆ್ಯಂಡ್ ನಾನು ಆ್ಯಕ್ಚುಲಿ ಕಥೆಗೆ ಬಂದಿದ್ದು ತುಂಬ ಸುತ್ತ ಹಾಗೆ ಬಂದಿದ್ದೇನೆ. ಸೆಂಟರ್ ಕೋರಲ್ಲಿ ಇವರೇ ಇದ್ರು, ಜಸ್ಟ್ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಎವ್ರಿ ಡೈರೆಕ್ಟರ್ ಹ್ಯಾಸ್ ಅ ಪರ್ಸೆಪ್ಷನ್ ಅಬೌಟ್ ದೇರ್ ಕ್ಯಾರೆಕ್ಟರ್ಸ್. ಅಂದ್ರೆ ನನ್ನ ಹೀರೋಯಿನ್ ಹಿಂಗಿರ್ಬೇಕು, ನನ್ನ ಹೀರೋ ಹೀಗಿರ್ಬೇಕು ಅಂತ. ಆ್ಯಂಡ್ ಶ್ರುತೇಜ ಸರ್ ವಾಸ್ ವೆರಿ ಕ್ಲಿಯರ್, ಉದ್ದ ಕೂದಲಿರ್ಬೇಕು ಅಂತ. ಆ್ಯಂಡ್ ನಂದು ಅವ್ರ ಮೀಟಿಂಗಿಗೆ ಹೋಗೋಕ್ಕಿಂತ ಒಂದು 10-15 ಡೇಸ್ ಮುಂಚೆ ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಐ ಹ್ಯಾಡ್ ದಿಸ್ ಶಾರ್ಟ್ ಲೆಂತ್. ಅಂಡ್ ಅವರು ನನ್ನನ್ನು ಡಿಸೈಡ್ ಅಂದ್ರೆ ಕೌಸಲ್ಯ ನೋಡ್ಬಿಟ್ಟು ದೇ ಥಾಟ್ ಶಿವಾನಿ ಸಾಂಗ್ ಎಲ್ಲ ಅಂದ್ರೆ ಅದರಲ್ಲಿ ಇವ್ರನ್ನ ಉದ್ದ ಕೂದಲು ಕರ್ಲಿ ಹೇರ್ಸ್ ಅವೆಲ್ಲ ನೋಡ್ಬಿಟ್ಟು ನಾವೆಲ್ಲ ಅಂದ್ರೆ ಒಟ್ಟಿಗೆ ಡಿಸೈಡ್ ಮಾಡಿದ್ ಬೃಂದ ಅವರೇ ಮಾಡ್ಲಿ ಇವ್ರನ್ನ ಕರೆಸ್ದಾಗ ಎಲ್ರು ಶಾಕ್. ಎಲ್ಲ ಉಲ್ಟಾ ಅಂತಾನೆ. ಯಾಕೆ ಶಾಕ್ ಕೊಟ್ಬಿಟ್ಟಿದ್ದೀರಾ ಹಾಗಾದ್ರೆ ಫಸ್ಟ್ ಮೀಟ್ ಅಲ್ಲೇ. ಬಟ್ ಐ ಗೆಸ್ ದೇ ವರ್ ಆಲ್ಸೋ ಎಲ್ಲೋ ಅಂದ್ರೆ ಇವ್ರು ಎಕ್ಸ್ಟೆನ್ಷನ್ ಹಾಕೊಳ್ತೀನಿ ಎಲ್ಲ ಪಾಪ ಹೇಳಿದ್ರು, ಇವ್ರಿಗೆ ಐಡಿಯಾಸ್ ಇತ್ತು ಮಾಡ್ಬೋದು ಅನ್ನೋದು. ಅವ್ರಿಗೆ ಒಂದು ಇರುತ್ತಲ್ಲ, ಅಂದ್ರೆ ನಾವು ದುಡ್ಡು ಹಾಕ್ತಿದೀವಿ, ಸಿನಿಮಾ ಏನೋ ನಾಳೆ ಕಂಟಿನ್ಯೂಟಿ ಅವೆಲ್ಲ ಏನೇನೋ ಇರುತ್ತೆ, ಅದಕ್ಕೆ ಒಂದ್ ರೌಂಡ್ ಎಲ್ಲ ಕಡೆ ಸುತ್ತಾ ಇದ್ರು. ಬಟ್ ನಾನು ಒಬ್ಬನೇ ಬೃಂದ ಅಂತ ಹೇಳ್ಕೊಂಡು ಹಾಗಾದ್ರೆ ಅವ್ರ ಹೇರ್ ಗ್ರೋ ಆಗೋರ್ಗು ವೆಯ್ಟ್ ಮಾಡಿದ್ರ ನೀವು? ನಾ ಜಪ ಮಾಡಷ್ಟು ಸೊ ಎಷ್ಟು ಕಾಲ ವೆಯ್ಟ್ ಮಾಡಿದ್ರೆ ಅವ್ರ ಹೇರ್ ಗ್ರೋ ಆಗೋ? ಫಸ್ಟ್ ಮೀಟಿಂಗಿಗೂ ಅಂಡ್ ದೆನ್ ಫೈನಲ್ ಆಗಿದ್ ಮೀಟಿಂಗಿಗೂ ದೇರ್ ಇಸ್ ಅ ಲಾಟ್ ಆಫ್ ಲೈಕ್ 7-8 months. ಗುಡ್ 7-8 months. ಓಕೆ, ಗುಡ್ 7-8 months ಇನ್ ಬಿಟ್ವೀನ್ ಇತ್ತು. ಆ ಟೈಮಲ್ಲಿ ಅವರೆಲ್ಲ ಸುತ್ತಾಡ್ಕೊಂಡು ಮತ್ತೆ ಕಾಲ್ ಮಾಡಿದ್ರು, ಲೈಕ್ 7-8 ತಿಂಗಳ ಹಿಂದೆ ಕಾಲ್ ಮಾಡಿದವರು ಅಂತ. ಬಟ್ ದೆನ್ ಸಿ ದಟ್ ಈಸ್ ಹೌ ಮೂವಿ ವರ್ಕ್ಸ್. ಈಗ ಒಂದೊಂದು ಡೈರೆಕ್ಟ್ರಿಗೆ ನೋಡಿದ ತಕ್ಷಣ ಅವ್ರಿಗೆ ಅನ್ಸ್ಬಿಡುತ್ತೆ, ಇಲ್ಲ ಇವರೇ ಮಾಡಬೇಕು ನನ್ನ ಕ್ಯಾರೆಕ್ಟರ್ ಅಂತ. ಒಂದೊಂದು ಪ್ರೊಡಕ್ಷನ್ ಹೌಸ್ಗಳು ಎಷ್ಟು ವೇಟ್ ಮಾಡ್ತಾರೆ, ಇಲ್ಲ ನಮ್ಗೆ ಇವರೇ ಮಾಡಲಿ ಆ ಕ್ಯಾರೆಕ್ಟರ್ನ ಅಂತ. ಐ ಗೆಸ್ ನನ್ನ ಹಣೆಯಲ್ಲಿ ಇದು ಬರ್ದಿತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಇಟ್ ಅಷ್ಟೇ. ಸೂಪರ್. ಓಕೆ, ಸೊ ಈ ಒಂದು ಖುಷಿಯಲ್ಲಿ ಒಂದು ಎಸ್ ಆರ್ ನೋ ರೌಂಡ್ ಹೋಗ್ಬಿಡಲ್ವಾ? ಓಕೆ, ಎಸ್. ನಿಮ್ಮ ಫಸ್ಟ್ ಕ್ವೆಶ್ಚನ್ ಯಾರಿಗೆ? ಇಬ್ಬರಿಗೂ ಕಾಮನ್ ಆಗಿ ಕೇಳ್ತೀನಿ, ನೀವು ಎಸ್ ಆರ್ ನೋ ತೋರಿಸ್ಬೋದು. ಯಾ, ಓಕೆ. ಲವ್ ಅಟ್ ಫಸ್ಟ್ ಸೈಟ್ ನ ನಂಬ್ತೀನಿ. Can I just show like this? Of course. Yeah. Okay. I do believe in love at first sight, but just that ಅದೇ ಲವ್ ಆಗಲ್ಲ. That is true. Yeah. That is just an attraction. It's not love. ಅಂದ್ರೆ you just feel like, okay, this is that person anta. But then you have to have that, time period spent with that person to fall in love. ಮತ್ತೆ ಇನ್ನೊಂದ್ಸಲ ಕೇಳಿ. ಹಂಗಾಗಲ್ಲ, ನೀವು ಚೇಂಜ್ ಮಾಡಲ್ಲ. ಇವಳ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಂಡು ಕಾಪಿ ಆನ್ಸರ್ಸ್ ಇಲ್ಲ ಇಲ್ಲಿ. ಕಾಪಿ ಮಾಡ್ತೀರಾ ನೀವೀಗ? ನಂಗೆ ಗೊತ್ತಾಯ್ತು, ಕಾಪಿ ಕ್ಯಾಟ್ ನೀವು. ಆಗಿದಾಗ್ಲಿ ಸರ್ ಏನ್ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡೋಣ ಮ್ಯಾಮ್. ಒಂದ್ ಚಾನ್ಸ್ ಕೊಡೋಣ. ಲವ್ ಅಟ್ ಫಸ್ಟ್ ಸೈಟ್ ನ ನಂಬ್ತೀರಾ?
ಕಾಪಿ ಕ್ಯಾಟ್ ಅಂತ ನಿಮ್ ಎಕ್ಸ್ಪ್ಲನೇಷನ್ ಡಿಸಿಷನ್ ಚೇಂಜ್ ಆಗೋಯ್ತು ಡಿಸಿಷನ್ ಚೇಂಜ್ ಮಾಡ್ಬಿಟ್ಟು. ಆಕ್ಚುಲಿ ನಿಮ್ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು. ಎಸ್. ನೆಕ್ಸ್ಟ್ ಕ್ವೆಶ್ಚನ್, ಪ್ರೀತಿಯಲ್ಲಿ ಜೆಲಸ್ ಅನ್ನೋದು ತುಂಬಾ ಮಾಮೂಲಿ. ಎಸ್, ಏನಾರ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಸಿ ದಟ್ ಹೆಲ್ದಿ ಜೆಲಸಿ, there's this ತುಂಬಾ obsessed ಆಗಿ ಜೆಲಸಿನೂ ಇದೆ, that I don't obsessed. ಓಕೆ ಸಾರಿ. that ಅಂದ್ರೆ I am not into it personally, but I can understand jealousy. ಇದು ಹೆಲ್ದಿ ಪೊಸೆಸಿವ್ನೆಸ್ ಅಂತ ಏನ್ ಹೇಳ್ತಾರಲ್ಲ, ಅದಿದ್ದ ಪ್ರೀತಿ ಇದ್ದಾಗ ಅದೊಂದು ಸ್ವಲ್ಪ ಜೆಲಸಿ ಇರುತ್ತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ತುಂಬಾ ಬಾಂಧವ್ಯ ಇರುತ್ತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರೀತಿ ಇರುತ್ತೆ. ಅಂದ್ರೆ ಹೆಂಗೆ ಅಂದ್ರೆ ತುಂಬಾ ದಿನ ಪ್ರೀತಿ ಮಾಡಿದವರ No, no, ಅಲ್ಲ. ಫೋನ್ ಅಲ್ಲಿ ಹಂಗಲ್ಲ, ಅದು ನಡೀತಾ ಇದೆ ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ಕೂಡ ರಿಲೇಶನ್ಶಿಪ್ ನಿಮ್ದು ಮುಂದೆ ಹೋಗ್ತಾ ಇದೆ ಅಂತಂದ್ರೆ ಅವ್ರ ಬಾಂಧವ್ಯ ಸ್ಟ್ರಾಂಗ್ ಆಗಿದೆ ಅಂತ. ಅಂದ್ರೆ ಡೈಲಿ ಮೀಟಪ್ಸ್ ಇಲ್ದಿರೆ, ಸೊ ವೀಕ್ಲಿ ಮೀಟಪ್ಸ್ ಇಲ್ದಿರೆ, ಜಸ್ಟ್ ಫೋನ್ ಕಾಲ್. ಅಂದ್ರೆ ಅದಿಲ್ದೆ ಅಲ್ಲ ಕರೆಕ್ಟ್ ಅಲ್ಲ ಆಕ್ಚುಲಿ. ಅದಂದ್ರೆ ಮೋರ್ ದೆನ್ ಫಿಸಿಕಲ್ ವಾಂಟ್, ಇಟ್ಸ್ ಸಮ್ವೇರ್ ಯು ಆರ್ ದೇರ್, ಯು ವಿಶ್ ದೆಮ್ ಆರ್ ನೀವು ಫೀಲ್ ಅಂದ್ರೆ ಫೀಲ್. ಎಸ್, ಅರ್ಥ ಆಯ್ತು. ಇಟ್ಸ್ ಟ್ರೂ. ಸೊ ಯು ಬಿಲೀವ್. ಎಸ್, ಲವ್ ಜೊತೆ ಲಕ್ನೋ ಇರಬೇಕು. ಹಾ, ಆಫ್ ಕೋರ್ಸ್ ಇದ್ರೆ ಒಳ್ಳೇದೇನೆ. ನಿಮ್ಮೊಂದು ಆನ್ಸರ್ಗೆ ವೈಟಿಂಗ್. ಯು ಡೋಂಟ್ ಬಿಲೀವ್ ಆನ್ ಲಕ್? ಐ ಬಿಲೀವ್ ಇನ್ ಲಕ್. ಅಲ್ಲ, ನಾನು ಇವಾಗ ಒಂದು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀನಿ ಅಂತಂದ್ರೆ, ಯಾವ್ದೇ ಒಂದು ಸಂಬಂಧ ತಗೊಳ್ಳಿ, ಬರೀ ಒಂದು ಹುಡುಗ ಹುಡುಗಿ ಸಂಬಂಧ ಜಸ್ಟ್ ಸೈಡಿಗೆ ಇಡಿ. ಈಗ ತಾಯಿ ಮಗನ್ನ ಪ್ರೀತಿಸ್ತಾಳೆ, ಮಗಳನ್ನ ಪ್ರೀತಿಸ್ತಾಳೆ. ಈಗ ಅಲ್ಲಿ ಲಕ್ ಇಲ್ಲ, ಬಡತನ ಇದೆ, ಏನ್ ಮಾಡ್ಬೇಕು ಅವಳು? ಎಸ್, ದಟ್ ಅದಕ್ಕೆ ನಾ ಕೇಳ್ತಾ ಪ್ರೀತಿ ಇದ್ದೆ. ಕಡಿಮೆ ಆಗ್ಬಿಡುತ್ತೆ. ಅವಳು ಪಾಪ ಹರಿದಿದ್ ಬಟ್ಟೆ ಹಾಕೊಂಡ್ರೆ ಊಟ ಮಾಡಿಲ್ಲ ಅಂದ್ರೂ ಮಾಡ್ತಾಳೆ. ಈಗ ಲಕ್ ಇಲ್ಲ ಅಂತ ಅಂದ್ಬಿಟ್ಟು ಮಗನ್ ಪ್ರೀತಿ ಕಡಿಮೆ ಆಗ್ಬಿಡುತ್ತೆ, ಆಗಲ್ಲ. ಸೇಮ್ ವೇ ಅದು ಹುಡುಗ ಹುಡುಗಿ ಅನ್ವಯಿಸ್ಬೇಕು ಅಂತ ನನ್ನ ಪ್ರಕಾರ. ಎಸ್, ಆ ತರದ್ ಪ್ರೀತಿ ಸಿಗ್ಬೇಕಂದ್ರೆ ನೀವು ಲಕ್ಕಿ ಆಗಿರ್ಬೇಕು. ಸಿ ಐ ಆಮ್ ಆಲ್ಸೋ ವೆರಿ ಇಂಟೆಲಿಜೆಂಟ್, ಸೋ ಪ್ರೌಡ್ ಆಫ್ ಯು. ವೆಲ್ ಡನ್ ಮಚ್ಚ. ನೈಸ್. ಪ್ರೀತಿಯಲ್ಲಿ ಈಗೋ ಇರಬಾರ್ದು. ಒಂದು ದಿನ ಫೋನ್ ಇಲ್ದಿರೆ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು. ಓ, ಆಫ್ ಕೋರ್ಸ್. 100%. ಅಮೇಜಿಂಗ್. That is the best part actually. Best Yeah. part, yeah. Even I believe that. ಸೂಪರ್. ನನ್ನ ಪಾರ್ಟ್ನರ್ ಮಾಡೋ ಕೆಟ್ಟ ಜೋಕ್ಗೂ ನಗ್ತೀನಿ. 100%. ಹೌದಾ? ಓಕೆ. It's cute. ಓಕೆ. ರಿಲೇಶನ್ಶಿಪ್ ಅಲ್ಲಿ ಮೊಬೈಲ್ ಪಾಸ್ವರ್ಡ್ ಶೇರ್ ಮಾಡೋದು ಮಸ್ಟ್ ಅಂಡ್ ಕಂಪಲ್ಸರಿ. Not compulsory, but I guess when you are in a relationship, it's comfortable. Nothing wrong in ಹಾ. having it. ಆದ್ರೆ usually people know. ಯು ಆನ್ಸರ್ ಯಸ್? ಹಾ, ಅಂದ್ರೆ ನೋ ತೋರಿಸ್ಬೋದು ನೀವು ಈಗ. ರಿಲೇಶನ್ಶಿಪ್ ಅಲ್ಲಿ okay, no, Must and share must ಹಂಗಿಲ್ಲ. and ನೋ. ಎಸ್, ಮ್ಯಾಮ್ ಗೆಸ್ ಮಾಡಿಬಿಟ್ರು. ಆ್ಯಕ್ಚುಲಿ ಮ್ಯಾಮ್ ನಿಮ್ಗೆ ಹೇಳ್ಬೇಕಂದ್ರೆ, ಸರಿ ನೀವು ಯಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನಮ್ಮ ಎಡಿಟರ್ಸ್ಗೆ ತುಂಬಾ ವರ್ಕ್ ಕಡಿಮೆ ಮಾಡ್ತಾ ಇದ್ದೀರಾ. ಹೌದಾ? ನೀವೇ BGM ಕೊಡ್ತಾ ಇದ್ದೀರಲ್ಲ. ನೀವು ಕೋಲಾಟ ಆಡಿದ್ದೀರಾ ಮುಂಚೆ? ಕೋಲು ಕೋಲನ್ನ ಕೋಲು ಕೋಲು ಕೋಲು. ಅಲ್ಲ ನೀವು ಕೇಳಿ, ನಾವು Yes. ಮಧ್ಯದಲ್ಲಿ ಕೇಳಿದ್ರೆ ನಾವು ಅಲ್ಲ, ನಾನು ನಿಮ್ ಎಂಜಾಯ್ ಮಾಡ್ತಿದ್ದೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್. ಕಾಪಿರೈಟ್ ಇಶ್ಯೂ ಆಗ್ಬೋದು. ಕಟ್ ಮಾಡ್ಬಿಡಿ, ಇಟ್ಕೊಬಿಡಿ. ಓಕೆ. ಅಮೋರ ಸಾಂಗ್ ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ತೀನಿ. ಎಸ್, ನನ್ನ ಬ್ಯಾಡ್ ಟೈಮ್ ಆಡ್ಸ್ ಬಂದ್ಬಿಡ್ತು. ನಾನೀಗ ಹೇಳಲೇಬೇಕು I love you. ಈ ಒಂದು ಅಮೋರ ಹಾಡು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ ಇದೆ. ಈಗಲೇ ತಕ್ಷಣ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ರೀಲ್ಸ್ ಮಾಡಿ ಟ್ಯಾಗ್ ಮಾಡಿ. ಲಾಸ್ಟ್ ಕ್ವೆಶ್ಚನ್, ರಿಲೇಶನ್ಶಿಪ್ನ ನೀವು ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ಡೈಲಿ ಕಾಲ್ ಆರ್ ಮೆಸೇಜ್ ಇರಲೇಬೇಕು. ಕಮ್ಯುನಿಕೇಶನ್ ಇರಬೇಕು. ಕಮ್ಯುನಿಕೇಶನ್ ಇರಬೇಕು ಡೈಲಿ. ಡೈಲಿ. Yes. At least I should ನೆಟ್ವರ್ಕ್ know ಇರೋ ಕಡೆ where- ಇರಬೇಕು. ಅಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೂ ಹಾ, at least I should know where he is, what he is doing. ಅಂದ್ರೆ ಔಟ್ ಆಫ್ ಕನ್ಸರ್ನ್ ಅಷ್ಟೇನೆ, ಔಟ್ ಆಫ್ ಕನ್ಸರ್ನ್. ನಿಮ್ಮಿಬ್ಬರಿಗೆ ಈ ಅಮೋರೋ ಸಾಂಗ್ ಅಲ್ಲಿ ಎಷ್ಟು ಲಿರಿಕ್ಸ್ ನೆನಪಿದೆ? ಫುಲ್ ಟು ಫುಲ್. Is it?
ಅಂದ್ರೆ ನಾನು ಫುಲ್ ಗ್ಯಾರಂಟಿ ಕೊಡಲ್ಲ ಆಯ್ತಾ, ಬಿಕಾಸ್ ವರ್ಡ್ಸ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಸ್ಟಾರ್ಟಿಂಗ್ ಎಲ್ಲ ಗೊತ್ತು. ಓಕೆ ಸೂಪರ್. ಮಧ್ಯದಲ್ಲೂ ಲೈಕ್ ಐ ನೋ ಆಲ್ಮೋಸ್ಟ್ ಗೊತ್ತು. ಓಕೆ, ಅಮೋರ ಸಾಂಗ್ದು ಹೂಕ್ ಲೈನ್ಸ್ ಹೇಳ್ಬೋದಾ ಇಬ್ರು? ಅಮೋರ ಲೆಮಿಡಿಯೋ ಹನಿ ಬನಿ ಬೇಬೆ, ಅಮೋರ ನೀನು ನಂಗೆ ಸಿಕ್ಕಲಕ್ಕ ಹನಿಬಿ, ಸಿಕ್ಕಲಕ್ಕಿ ಹನಿಬಿ, ಅಮೋರ ಬಂದೆ ನೀನು ಕನಸಲಿ ಚಿಟ್ಟೆ, ಅಮೋರ ನಿನ್ನ ಮನಸ್ಸಿಗೆ ಸ್ಮೈಲ್ ಅನ್ನು ಸ್ಮೈಲ್ ಅನ್ನು ಕೊಟ್ಟೆ. ಅಮೇಜಿಂಗ್. ಇದು ಕೊಂಚ ಚಪ್ಪಾಳೆ ನನ್ನ ಕಡೆಯಿಂದ, ಬಿಕಾಸ್ ಇದು ತುಂಬಾ ಫಾಸ್ಟ್. ಇನ್ಫ್ಯಾಕ್ಟ್ ಒಂದು ಅನ್ಪ್ಲಗ್ಡ್ ವರ್ಷನ್ ಹಾಡಿದ್ದಾರೆ ಮಧ್ಯದ್ದು. ಇಸ್ ಇಟ್ ಸರ್? ಅಮೇಜಿಂಗ್. ಯಾಕಂದ್ರೆ ಈಗ ಹೂಕ್ ಸ್ಟೆಪ್ಗೆ ನಾವೆಲ್ಲ ರೀಲ್ಸ್ ಮಾಡ್ತೀವಿ, ಬಟ್ ಆ ಒಂದು ಫಾಸ್ಟ್ ಲಿರಿಕ್ಸ್ ಇದೆ ಅಲ್ವಾ, ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳೋದು ಇಟ್ ಇಸ್ ಚಾಲೆಂಜಿಂಗ್. ಸೊ ಹಾಗಾದ್ರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಈ ಒಂದು ಲಿರಿಕ್ಸ್ನ ನಿಮ್ ಬಾಯ್ಪಾಠ ಮಾಡ್ಕೋಬೇಕು ಅಂದ್ರೆ? ಪ್ರಾಕ್ಟೀಸ್ ಮಾಡಿದ್ದಲ್ಲ, ಕೇಳಿ ಅದು ಕೂತ್ಬಿಟ್ಟಿದೆ ತಲೆಯಲ್ಲಿ. ಅದಕ್ಕೋಸ್ಕರ ನೀವು ಕೇಳಿದ ತಕ್ಷಣ ನಾನು ಬಿಕಾಸ್ ಬಯಟ್ ಹಾಕಿಲ್ಲ ಅಲ್ಲ ಯಾವತ್ತೂ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡೆ, ಬಟ್ ಇಟ್ ಇಸ್ ದೇರ್. ಲೈಕ್ ಕೇಳಿ ಇಟ್ ಇಸ್ ದೇರ್. ಓಕೆ ಸೂಪರ್. ಸೊ ಈ ಒಂದು ಲಿರಿಕ್ಸ್ ನಾಗಾರ್ಜುನ ಶರ್ಮಾ ಅವರು ಬರ್ತಿದ್ದಾರೆ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಫುಲ್ ಎಂಟೈರ್ ಸಾಂಗ್ ಕೇಳಿದಾಗ? ಅಲ್ಲ, ನಮಗೆ ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಸಾಂಗ್ ರಿಲೀಸ್ ಆಗ್ತಾ ಇರಲಿಲ್ಲ. ನಾನು ಕೇಳ್ತಾ ಹೇಗಿತ್ತು ಅಂತ. ಈ ಸಾಂಗ್ ಒಂದು ನನ್ನ ಕಡೆಯಿಂದ 100 out of 100. ಓಕೆ, ನಿಮ್ದೇನಾದ್ರು ಸಜೆಷನ್ಸ್ ಇತ್ತಾ ನಾಗಾರ್ಜುನ ಶರ್ಮಾ ಅವ್ರಿಗೆ ಈ ಲಿರಿಕ್ಸ್ ಮೇಲೆ? ಇಲ್ಲ, ಸಜೆಷನ್ ನಾಗಾರ್ಜುನ ಶರ್ಮಾ ಬರೀಲಿ ಅನ್ನೋದೇ ನನ್ನ ಸಜೆಷನ್. ಟೀಮ್ ಡಿಸ್ಕಸ್ ಮಾಡ್ತಾ ಇದ್ರಲ್ಲ, ಹಂಗೆ ಅಂದ್ರೆ ನಂದು ಒಂದ್ಸಲ ಅಭಿಪ್ರಾಯ ತೊಳ್ತಾರಲ್ಲ, ಹೆಂಗ್ ನನ್ ಬೃಂದಾ ಅವರೇ ಈ ಕ್ಯಾರೆಕ್ಟರ್ ಮಾಡ್ಬೇಕಂತ ನನ್ನ ತಲೆನಲ್ಲಿ ಹೆಂಗಿತ್ತು. ದಿಸ್ ಆನೆಸ್ಟ್ ಥಿಂಗ್. ನನ್ ಕತೆ ಕ್ಯಾರೆಕ್ಟರ್ ಕೇಳ್ತಾ ಬೃಂದಾ ಅವ್ರು ಶೂಟ್ ಆಗ್ತಾರೆ ಅಂತ. ಆಕ್ಚುಲಿ ಯುದ್ಧಕಾಂಡ ಸಿನಿಮಾ ಮಾಡೋ ಟೈಮಲ್ಲಿ ಇವ್ರ ಬಗ್ಗೆ ಅಂದ್ರೆ ಇವ್ರ ತಲೆಯಲ್ಲಿ ಇದ್ರು, ಬಟ್ ಅದೊಂದು ಕ್ಯಾರೆಕ್ಟರ್ ಅದಕ್ಕೆ ಅಷ್ಟು ಪ್ರಾಮಿನೆನ್ಸ್ ಅನ್ನೋದು ಇರಲಿಲ್ಲ. ಸೊ ಅಂದ್ರೆ ಒಂದು ಒಳ್ಳೆ ಕಲಾವಿದ್ರಂತ ಅಂದ್ಬಿಟ್ಟು ಸುಮ್ಮನೆ ಅಂದ್ರೆ ಅವ್ರಿಗೆ ಗೌರವ ಕೊಡದೆ ಇರುತ್ತಾರೆ, ಅಂದ್ರೆ ಕೊಟ್ರೆ ಗೌರವ ಕೊಡ್ಬೇಕು, ಸುಮ್ಮನೆ ಯಾವ್ದೊಂದು ಪಾತ್ರ ಕರೆಸಿ ಮಾಡಿಸ್ಬಾರ್ದು ಅನ್ನೋದು ಉದ್ದೇಶ ಇತ್ತು. ಬಟ್ ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್. ನಾನು ಈ ಕಥೆ ಕೇಳ್ದ ನಾನು ಫಸ್ಟ್ ತಲೆಯಲ್ಲಿ ಬಂದಿದ್ದೆ ಅಂದ್ರೆ ಈ ಮುಖ, ಈ ಪಾತ್ರ, ಈ ನಗು ಅದೆಲ್ಲ ಅದಕ್ಕೆ ಸೂಟ್ ಆಗತ್ತೆ ಅಂತ. ಹಂಗೆ ಲಿರಿಕ್ ರೈಟರು ಕೂಡ ಚರ್ಚೆ ಆಗ್ಬೇಕಾದ್ರೆ ನಾಗಾರ್ಜುನ ಶರ್ಮಾ ಅಂದ್ರೆ ಯೂತ್ಫುಲ್ ಆಗಿ ಬರೀತಾರೆ, ಟ್ರೆಂಡಿ ಆಗಿ. ಈಗಿನ ಜನರೇಷನ್ ಈಗ ಈ ಮ್ಯೂಸಿಕ್ ಏನು ಸ್ಪ್ಯಾನಿಷ್, ಲ್ಯಾಟಿನ್ ಇದೆಲ್ಲ ಏನು ಹೇಳ್ತಿದ್ರಲ್ಲ, ಆ ಸ್ಟೈಲಿಗೆ ಒಬ್ರು ಆ ನಾಲೆಜ್ ಇರೋಂಥ ಯೂತ್ ಹುಡುಗ ಬರಿಬೇಕು ಅನ್ನೋದು ತಲೆನಲ್ಲಿತ್ತು. ಹಾಗಾಗಿ ನಾಗಾರ್ಜುನ ಶರ್ಮಾ ಅಂತ ಹೇಳಿದ್ದಾರೆ. ಎಸ್, ಅಮೇಜಿಂಗ್. ಈಗಂತೂ ಅವರು ಸ್ಯಾಂಡಲ್ವುಡ್ ಅಲ್ಲಿ ಟ್ರೆಂಡಿಂಗ್ ಲಿರಿಸಿಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಈ ಡ್ಯಾನ್ಸಿನ ಕೊರಿಯೋಗ್ರಫರ್ ಬಗ್ಗೆ ಮಾತಾಡಲೇಬೇಕು. ಇಂಥ ಒಂದು ಅದ್ಭುತವಾದ ಒಂದು ಹೂಕ್ ಸ್ಟೆಪ್ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ. Let me be your honey bunny baby, amora ನೀನು ನಂಗೆ ಸಿಕ್ಕಲಕ್ಕಿ ಹನಿವಿ, amora ಬಂದೆ ನೀನು ಕನಸಲಿ ಚಿಟ್ಟೆ, amora ನನ್ನ ಮನಸ್ಸಿಗೆ ಸ್ಮೈಲ್ ಅನ್ನು ಕೊಡು. ಸೊ ಮುರಳಿ ಅವ್ರ ಬಗ್ಗೆ ಮಾತಾಡ್ಬೇಕು. ಸೊ ಹೇಗೆ ಅನ್ನಿಸ್ತು? ಫಸ್ಟ್ಲಿ ಇದು ಸಹ ಅಪ್ರೋಚ್ ನಿಮ್ದೇ ಆಗಿತ್ತಾ, ಮುರಳಿ ಅವರೇ ಕೊರಿಯೋಗ್ರಫಿ ಮಾಡ್ಬೇಕು ಅಂತ? ಅಲ್ಲ, ಅಂದ್ರೆ ಚರ್ಚೆ ಆಗಿದೆ, ಅದು ಗೊತ್ತಿಲ್ಲ ಯಾರ್ದು ಡಿಸಿಷನ್ ಅನ್ನೋದು. ಬಟ್ ಯಾವಾಗ್ಲೂ ಇಟ್ಸ್ ಎ ಗ್ರೇಟ್ ಪ್ಲೆಜರ್ ಮುರಳಿ ಮಾಸ್ಟರ್ ಮಾಡ್ತಾರೆ ಅಂದ್ರೆ ನನಗೆ. ಯಾಕಂದ್ರೆ ತುಂಬಾ ಹಾಡುಗಳು ನಾವು ಒಟ್ಟಿಗೆ ಎಷ್ಟೊಂದು ಲೆಕ್ಕ ಇಲ್ಲದಷ್ಟು ವರ್ಕ್ ಮಾಡ್ಬಿಟ್ಟಿದ್ದೀವಿ ಜೊತೆಗೆ. ರೀಸೆಂಟ್ಲಿ ಅವ್ರದ್ದು ಬ್ಯಾಂಗಲ್ ಬಂಗಾರಿ ಸಹ ತುಂಬಾ ಹಿಟ್ ಆಯ್ತು. ಸೊ ಆಗಿಂದ ಸರ್ದು ಡಿಮ್ಯಾಂಡ್ ಬೇರೆ ಲೆವೆಲ್ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತು ಆ ಒಂದು ಹೂಕ್ ಸ್ಟೆಪ್? ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ? ತುಂಬಾ ಚೇಂಜಸ್ ಮಾಡಿದೀವಿ, ತುಂಬಾ ವೆರೈಟೀಸ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಲೈಕ್ ಈಗ ನೀವು ಯಾವ್ದೋ ಬಟ್ಟೆ ಸೀರೆ ಅಂಗಡಿಗೆ ಹೋದ್ರೆ ಎಲ್ಲ ಹಿಂಗ್ ತೋರಿಸ್ತಾರಲ್ಲ, ಯಾವ್ದು ಬೇಜಾರಿಲ್ಲದೆ ಅಷ್ಟು ತೋರಿಸಿದಾರೆ. ನಾನು ಮಾಸ್ಟರ್ಗೆ ಹೇಳಿದ್ದೆ, ಮಾಸ್ಟರ್ ಬ್ಯಾಂಗಲ್ ಬಂಗಾರಿ ಹೆಂಗ್ ವೈರಲ್ ಆಯ್ತಲ್ಲ ಆ ತರ ಏನಾದ್ರೂ ಒಂದ್ ಎಲ್ರು ಅದನ್ನೇನು ಮಾಡ್ಬೇಕು, ಎಲ್ಲರೂ ಅದನ್ನ ಕಾಪಿ ಮಾಡ್ಬೇಕು ಅನ್ನೋದು ಕೇಳ್ಕೊಂಡೆ ಮಾಸ್ಟರ್ಗೆ. ಆಕ್ಚುಲಿ ಅವ್ರ ಡೆಡಿಕೇಶನ್ ಅಂಡ್ ಅವ್ರ ಪ್ಯಾಷನ್ ಇದೆ ಅಲ್ಲ, ಇಟ್ ಈಸ್ ನೆಕ್ಸ್ಟ್ ಲೆವೆಲ್. ಒಂದು ಸಾಂಗ್ ಅಂತ ಬಂದಾಗ ನೀವು 10 ಸತಿ ಅಲ್ಲ, 20 ಸತಿ ಅಲ್ಲ, 30 ಸತಿ, ಎಷ್ಟು ಸತಿ ಬೇಕಾದ್ರೂ ಚೇಂಜ್ ಮಾಡಿ ಅವರು ಒಂದು ಹೊಸ್ತು ಮತ್ತೊಮ್ಮೆ ತಗೊಂಡ್ಬರ್ತಾರೆ. ನೀವು ಒಂದ್ ವೇಳೆ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಅಂದ್ರೆ ಇನ್ನೊಂದು ಸ್ಟೆಪ್ ತಗೊಂಡ್ಬರ್ತಾರೆ, ಇನ್ನೊಂದು ತೋರಿಸ್ತಾರೆ. ಅಂಡ್ ಇದನ್ನೆಲ್ಲ ಅವರು ಮಜಾ ಮಾಡ್ಕೊಂಡು ಮಾಡ್ತಾರೆ. ಎಲ್ಲೂ ಅವ್ರ ಮುಖದಲ್ಲಾಗ್ಲಿ, ಅವ್ರ ಹಾವಭಾವದಲ್ಲಾಗ್ಲಿ ಇಲ್ಲ ಸಾಕಾಯ್ತು ನಂಗೆ ಈಗ ಮತ್ತಾಗಲ್ಲ, ಅದೆಲ್ಲ ಇಲ್ಲ. ದಟ್ ಈಸ್ ವೈ ಹಿ ಈಸ್ ಸಕ್ಸಸ್ಫುಲ್, ದಟ್ ಈಸ್ ವೈ ಹಿ ಈಸ್ ಏಬಲ್ ಟು ಗಿವ್ ಹಿಟ್ಸ್ ಆಫ್ಟರ್ ಹಿಟ್. ಎಲ್ಲೂ ಕೂಡ ಅವ್ರು ಈಗೂ ಇಲ್ಲ. ಅವ್ರು ಎಷ್ಟೊಂದು ಸಕ್ಸಸ್ಗಳು ಕೊಟ್ಟಿದ್ದಾರೆ, ಎಷ್ಟೊಂದು ಹೀರೋಗಳ ಜೊತೆಗೆಲ್ಲ ಕೆಲಸ ಮಾಡಿದ್ದಾರೆ.
ಯಾಕೆ ಎಲ್ಲರೂ ಅಷ್ಟು ಪ್ರೀತಿಯಿಂದ ಇಷ್ಟಪಡ್ತಾರೆ ಅಂತಂದ್ರೆ ಯಾವುದೇ ಹೀರೋ ಬಂದ್ರು ಅವರು ಅಂದ್ರೆ ಒಳಗಡೆ ಒಂದು ಮಗು ಇರುತ್ತೆ ಅವರಲ್ಲಿ. ಎಲ್ಲ ಕಲಾವಿದರಾಗ್ಲಿ ಮಾಸ್ಟರ್ ಆಗ್ಲಿ ಎಲ್ರ ಮನ್ಸಲ್ಲಿ ಒಂದು ಮಗು ಇರುತ್ತೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಯಾಕೆ ಕೇಳ್ತಿದಾರೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಓಕೆ, ಕೆಲಸ ಮಾಡ್ತಿರೋದು ಸಿನಿಮಾಗೋಸ್ಕರನೇ. ಈಗ ಇವ್ರೇನೇ ಹೇಳಿದ್ರು ನಾನೇ ಏನೇ ಹೇಳಿದ್ರು ಸಿನಿಮಾಗೋಸ್ಕರ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಜನ ಸುತ್ತಮುತ್ತ ಇರ್ಬೇಕಷ್ಟೇ. ದಟ್ಸ್ ಟ್ರೂ. ಎಸ್, ವೆರಿ ನೈಸ್. ಅಂಡ್ ಈ ಸಿನಿಮಾದ ಎಲ್ಲ ಹಾಡುಗಳಿಗೂ ಅವರೇ ಕೊರಿಯೋಗ್ರಫಿ ಮಾಡಿದಾರಾ ಅಥವಾ ಕೊರಿಯೋಗ್ರಫಿ ಎಂಟೈರ್ ಆಲ್ಬಮ್ಗೆ ಅವರೇ ಕೊರಿಯೋಗ್ರಫಿ ಒಂದು ಮಾಡಿದ್ದಾರೆ? ಹಾಡು ಇವ್ರು ಮಾಡಿದ್ದಾರೆ, ಅದು ಇಲ್ಲ ಸಿನಿಮಾದಲ್ಲಿ. ಐ ಥಾಟ್ ಏನೋ ಸರ್ ಇವಾಗ್ಲೇ ಏನೋ ಒಂದು ವಿಷಯ ಬಿಚ್ಚಿಡ್ತಾ ಇದಾರೆ, ಅದು ಕೇಳ್ಕೊಂಡ್ಬಿಡೋಣ ಅಂತ. ಸರ್ ಹಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನೀವಿಬ್ರು ರೀಲ್ಸ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ? ಯಾವ್ದಾದ್ರು ಒಂದು ಮೂಮೆಂಟ್ ಶೇರ್ ಮಾಡ್ಬೋದಾ? ಈ ಒಂದು ಮೀಮ್ಸ್ ನಂಗೆ ತುಂಬಾ ಇಷ್ಟ ಅಂತ. ಅಲ್ಲಿ ನಮ್ ಸಾಂಗ್ ಕಂಟಿನ್ಯೂಸ್ಲಿ ಬರೀ ನಾವು ಇಯರ್ಫೋನ್ಸ್ ಹಾಕೊಂಡಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಇರೋ ತಲೆ ಕಟ್ಕೊಂಡ್ಬಿಡ್ತಾರೆ. ನಾವು ಹೋಗ್ತಿದ್ರೆ ಅಮೋರ ನನ್ನ ಹಾಡ ನನ್ನ ಮೊಬೈಲ್ ಅಲ್ಲಿ, ಇವ್ರ ಮೊಬೈಲ್ ಅಲ್ಲಿ ಬರೀ ಅದೇ ಬರ್ತಾರೆ. ವೆರಿ ನೈಸ್. ಬಿಕಾಸ್ ಎವ್ರಿ ಡೇ ವಿ ಸಿ ಸೋ ಮೆನಿ ಪೀಪಲ್ ಡಾನ್ಸಿಂಗ್ ಟು ಅಮೋರ್. ಎಷ್ಟೊಂದು ಜನ ರೀಲ್ಸ್ ಮಾಡ್ತಾ ಇದ್ದಾರೆ ಅಂಡ್ ಅವ್ರ ಸಮಯನ ಕೊಟ್ಟು ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿ ಪರ್ಸ್ನಲಿ ಲವ್ ಟು ಸಿ ದೆಮ್. ಅಂಡ್ ಏನೋ ಒಂದು ಕಾಮೆಂಟ್ ಹಾಕೋದಾಗಿರ್ಲಿ, ನಾವಂತೂ ಇಬ್ರು ಕೂತು ಎಲ್ಲದನ್ನು ಶೇರ್ ಮಾಡ್ತಾ ಇರ್ತೀವಿ ಬಿಕಾಸ್ ವಿ ಲವ್ ಇಟ್. ಅಂದ್ರೆ ಸುಮ್ಮನೆ ಮಾಡ್ಬೇಕು ಅಂತ ಒಂದು ರುಟೀನ್ ಪ್ರಾಸೆಸ್ ತರ ಮಾಡ್ತಾ ಇಲ್ಲ ಯಾರೂನು, ನಮ್ಮ ಟೀಮಲ್ಲಿ ಯಾರೂನು ಹಾಗೆ ಮಾಡ್ತಾ ಇಲ್ಲ. ವಿ ಲವ್ ಟು ಸಿ ಇಟ್. ತುಂಬಾ ಖುಷಿ ಆಗುತ್ತೆ ಒಬ್ರು ಡ್ಯಾನ್ಸ್ ಮಾಡಿದ್ರು. ನಾವು ಇನ್ಫ್ಯಾಕ್ಟ್ ಏನಾದ್ರು ಇಷ್ಟ ಆಯ್ತು ಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ನಮ್ಗಿಂತ ಚೆನ್ನಾಗಿ ಮಾಡಿದ್ರೆ ಈ ಮಗು ನೋಡಿ ಹೆಂಗ್ ಮಾಡ್ತಾರೆ ಅಂತ. ಇಟ್ ಈಸ್ ಲೈಕ್ ದಟ್. ಇಟ್ ಈಸ್ ಅ ಪೆಪ್ಪಿ ಸಾಂಗ್ ಅಂಡ್ ಆಲ್ಸೋ ಇದೇನು ಕಪಲೇ ಮಾಡ್ಬೇಕು ಅಥವಾ ದೊಡ್ಡವರೇ ಮಾಡ್ಬೇಕು ಹಾಗೇನಿಲ್ಲ, ಚಿಕ್ಕ ಮಕ್ಕಳು ಕುಣಿಬಹುದು. ಇಟ್ ಇಸ್ ವೆರಿ ಗುಡ್ ಸಾಂಗ್. ಅಂಡ್ ಈ ಹಾಡನ್ನ ಕುನಾಲ್ ಗಂಜಾವಾಲ ಅವರು ಹಾಡಿದ್ದಾರೆ. ಸೊ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಅವರು ಸಹ ಒಂದು ಕನ್ನಡ ಸಿನಿಮಾಗೆ ಹಾಡಿದ್ದಾರೆ. ಸೊ ಹೇಗೆ ಅನ್ನಿಸ್ತು ಈ ಒಂದು ಪೆಪ್ಪಿ ಸಾಂಗ್ ಅವರ ಒಂದು ವಾಯ್ಸ್ ಅಲ್ಲಿ? ಇದು ಯಾರ ಸಜೆಷನ್ ಅಂತ ಕೇಳ್ಬೋದಾ? ಅಲ್ಲ, ಇದು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟರ್ದು ಅವ್ರ ಕಾಲ್. ಓಕೆ, ಬಟ್ ನಾವೆಲ್ಲರೂ ಅಂದ್ರೆ ಒಂದೇ ಮಾತಿಗೆ ಹೂ ಅಂದಿದ್ದು. ಅಂದ್ರೆ ನಾಗಾರ್ಜುನ ಶರ್ಮಾ ಅವ್ರು ಹೆಂಗೆ ಒಂದು ಸ್ಟೈಲ್ ಲಿರಿಕ್ಸ್ ಎಲ್ಲ ಆ್ಯಡ್ ಮಾಡ್ತಾರೋ, ಆ ವಾಯ್ಸ್ ಕೂಡ ಅದೇ ಥರದ್ದು ಒಂದು ವಾಯ್ಸ್ ಬೇಕು. ಅದೇನೋ ಅಂತಾರೆ ನಾವು, ಅದೇ ಅಂದ್ರೆ ಆ ಟೆಕ್ಸ್ಚರ್, ಆ ವಾಯ್ಸ್ ಟೆಕ್ಸ್ಚರ್ಗೆ ಅದಕ್ಕೇನೋ ಒಂದು ಅಂತಾರೆ, ಅದು ನಂಗೆ ಈಗ ಬಾಯಿಗೆ ಬರ್ತಾ ಇಲ್ಲ. ಸೊ ಆ ಥರದ್ದು ಒಂದು ಟೆಕ್ಸ್ಚರ್ ನಾವು ಅಂದ್ರೆ ಈ ಕ್ಯಾಟಗರಿನಲ್ಲೇ ಬರುತ್ತೆ ಕುನಾಲ್ ಗಂಜಾವಾಲ ಅವ್ರ ವಾಯ್ಸ್. ಸೊ ಅದು ಬೇಕಿತ್ತು. ಅದನ್ನು ಈ ಸ್ಪ್ಯಾನಿಷ್ ಲ್ಯಾಟಿನಿ ಎಲ್ಲ ಮ್ಯಾಚ್ ಆಗುತ್ತೆ ಆ ಸ್ಟೈಲ್. ಒಂಥರ ಪ್ರೊನೌನ್ಸಿಯೇಷನ್ಸ್ ಇಂಪಾರ್ಟೆಂಟ್ ಅಲ್ಲ, ಬೇಸು ಅಲ್ಲ, ಏನೋ ಅದೊಂದು ಮಿಕ್ಸರ್ ಟೆಕ್ಸ್ಚರ್ ಅದು ಒಂಥರ. ಆಮೇಲೆ ತಾಜ್ ಮಹಲ್ ಸಿನಿಮಾದು ಹಾಡು ನಂದು ಅವ್ರದ್ದು ತುಂಬಾ ದೊಡ್ಡ ಹಿಟ್. ಇವತ್ತಿಗೂ ಸಾಕಷ್ಟು ಜನ ಇಷ್ಟಪಡ್ತಾರೆ. ಅಂಡ್ ಅವ್ರ ವಾಯ್ಸ್ ಆಕ್ಚುಲಿ ನಿಮ್ಗೆ ತುಂಬಾ ಸೂಟ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಬಿಲೀವ್. ಬಿಕಾಸ್ ನೀವು ಸ್ಕ್ರೀನ್ ಮೇಲೆ ಒಂದು ಸಾಂಗ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಯಾರು ಲಿಪ್ ಸಿಂಕ್ ಮಾಡ್ತಾ ಇದಾರಲ್ಲ ಅವ್ರ ಪರ್ಸನಾಲಿಟಿ ವಾಯ್ಸ್ ಮ್ಯಾಚ್ ಆಗೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ತುಂಬಾ ಬೇಗ ಕನೆಕ್ಟ್ ಆಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಓ ಇವರೇ ಹಾಡ್ತಿದ್ದಾರೆ ಅಂತ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಅವ್ರ ವಾಯ್ಸ್ ನಿಮ್ಗೆ ತುಂಬಾನೇ ಸೂಟ್ ಆಗುತ್ತೆ. ಸೂಪರ್. ಅಂಡ್ ಈ ಸಾಂಗಿನ ಲೊಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿ ಶೂಟ್ ಮಾಡಿದ್ದೀರಾ? ನಾವು ಮಾತಾಡ್ತಾ ಇರ್ತೀವಿ, ಇದೇ ಗ್ಯಾಪ್ ಅಲ್ಲಿ ಸಾಂಗ್ ನೋಡ್ಕೊಂಡ್ ಬಂದ್ಬಿಡಿ. ಹೇಗಿತ್ತು ಪ್ರಮೋಷನ್? ಓಕೆ, ಸೊ ಹೇಳಿ ಸರ್, ಎಲ್ಲಿ ಶೂಟ್ ಮಾಡಿದ್ರಿ ಈ ಸಾಂಗ್? ಎಲ್ಲಿ ಮಾಡಿದ್ವಿ? ಪಾಂಡಿಚೇರಿಯಲ್ಲಿ ಮಾಡಿದ್ವಿ. ಇದು ಕೂಡ ಆಕ್ಚುಲಿ ನಥಿಂಗ್ ಹ್ಯಾಪನ್ಡ್ ಓವರ್ ನೈಟ್. ಐ ಕೀಪ್ ಟೆಲಿಂಗ್ ಎವ್ರಿಬಡಿ, ಯಾವ್ದು ಅಂದ್ರೆ ನಾವು ಒಂದೇ ಸತಿಗೆ ಓಕೆ ಇದೇ ಫೈನಲ್ ಅಂತ ಮಾಡಿದ್ದಲ್ಲ. ಎಲ್ಲ ತುಂಬಾನೇ ಹೋಮ್ವರ್ಕ್ ಮಾಡಿ, ತುಂಬಾನೇ ಟ್ರಯಲ್ ಅಂಡ್ ಎರರ್ಸ್ ಮಾಡಿ, ಎಲ್ಲೆಲ್ಲೋ ಮಾಡಬೇಕಿತ್ತು ಅದೆಲ್ಲ ಪ್ಲಾನಿಂಗ್ ಮಾಡಿ ನಂತರ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಸರ್ ಡಿಸಿಷನ್ ಇಟ್ ವಾಸ್ ದಟ್ ಇಲ್ಲ ಪಾಂಡಿಚೇರಿಯಲ್ಲಿ ಮಾಡೋಣ, ಅದು ಕಲರ್ಫುಲ್ ಆಗಿರುತ್ತೆ ಅಂದರೆ. ನನ್ನ ಕ್ಯಾಮ್ರಾಮ್ಯಾನ್ ಇಸ್ ಕಾನ್ಫಿಡೆಂಟ್ ಅಲ್ಲ, ನಾನು ಈ ಫ್ರೇಮನ್ನು ಅಷ್ಟು ಕಲರ್ಫುಲ್ ಆಗಿ ಈ ಜಾಗದಲ್ಲಿ ತೋರಿಸ್ತೀನಿ ಅಂತ ಅಂದಾಗ ಮತ್ತೆ ಯಾರು ಏನು ಹೇಳಕ್ ಬರಲ್ಲ. ಅದು ಇಟ್ ವಾಸ್ ಹಿಸ್ ಡಿಸಿಷನ್. ಆ್ಯಂಡ್ ಅಲ್ಲಿಗೆ ಹೋಗಿ ಅವರು ರಿಕಿ ಎಲ್ಲ ಮಾಡಿ ಬಂದಮೇಲೆ ನಾವು ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲಾನು ಅದಕ್ಕೆ ಅಕಾರ್ಡಿಂಗ್ಲಿ ಮ್ಯಾಚ್ ಮಾಡಿದ್ದು. ಅದಕ್ಕೋಸ್ಕರ ಜನರಿಗೆ ಅಷ್ಟು ಅದು ಅಂದರೆ ಪ್ರಾಪರ್ ಮ್ಯಾಚ್ ಆಗಿದೆ ಪ್ರತಿಯೊಂದು ಫ್ರೇಮಿಗೂ.
ಆ್ಯಂಡ್ ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿರೋದಕ್ಕೆ ಅದೇ ಕಾರಣ. ಒಂದು ವೇಳೆ ಮ್ಯಾಚ್ ಆಗಿರಲಿಲ್ಲ ಅಂತಂದರೆ ಅದೆಲ್ಲೋ ಮಿಸ್ ಹೊಡಿತಿತ್ತೇನೋ. ಬಟ್ ದೆನ್ ಎಲ್ಲಾನು ತುಂಬಾ ಸ್ಮೂತ್ ಆಗಿ ಒನ್ ಆಫ್ಟರ್ ದ ಅದರ್ ಎಲ್ಲ ನೀಟಾಗಿ ಆಗಿದೆ. ಬಟ್ ಮಾಂಡಿಯಲ್ ಮಾಡಿದ್ದು. ಈ ಹಾಡಿನ ಕಾಸ್ಟ್ಯೂಮ್ ಡಿಸೈನರ್ ಬಗ್ಗೆ ಮಾತಾಡೋದಾದ್ರೆ ಯಾರು ಮಾಡಿದ್ದಾರೆ ಕಾಸ್ಟ್ಯೂಮ್? ನಾನು ಕ್ವಶನ್ ಬೇರೆ ತರ ಕ್ವಶನ್ ಕೇಳ್ತೀನಿ, ಇದನ್ನ ಕಟ್ ಮಾಡ್ಕೊಂಡ್ಬಿಡಿ, ಇದನ್ನ ತಗೊಳ್ಳಿ. ಬೇಜಾರ್ ಮಾಡ್ಕೊಂಡ್ರು ಅವ್ರು. ಸಾರಿ. ಓಕೆ, ಸೊ ನಾನು ಬೇರೆ ತರ ಕ್ವಶನ್ ಕೇಳ್ತೀನಿ ಆಯ್ತಾ, ಸರ್ರಿಗೋಸ್ಕರ ನಾನು ಥಿಂಕ್ ಮಾಡಿ ಕೇಳ್ತೀನಿ. ಅಂದ್ರೆ ಸರ್ ನನಗೆ ಮತ್ತೆ ವಾಪಸ್ ಹೇಳ್ಬಾರ್ದು ಮಾತಾಡಿ ಅಂತ, ಆ ರೀತಿ ಒಂದು ಕ್ವಶನ್ ಕೇಳ್ತೀನಿ. ನೀವು ಈ ಸಾಂಗ್ ಅಲ್ಲಿ ಕಾಸ್ಟ್ಯೂಮ್ ಯೂಸ್ ಮಾಡಿದಿರಲ್ವಾ, ಅದು ಡಿಸೈನ್ ಮಾಡಿ This is going crazy. ಎಲ್ಲಾದ್ರಲ್ಲೂ ಮಾಡಿದ್ದೀನಿ, ಎಲ್ಲಾ ಪಿಕ್ಚರಲ್ಲೂ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಈಗಲೂ ಮಾಡ್ತಾ ಇದ್ದೀನಿ. ಕಾಸ್ಟ್ಯೂಮ್ಸ್ ಬಗ್ಗೆ ಕ್ವಶನ್ ಇಲ್ಲ, ಈ ಕ್ವಶನ್ ಕ್ಯಾನ್ಸಲ್ ಮಾಡ್ಬಿಡಿ. ಕಾಸ್ಟ್ಯೂಮ್ಸ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನಾನು ಕೇಳ್ತೀನಿ. ಬೃಂದಾ ಅವರೇ, ಈ ಅಮೋರಾ ಸಾಂಗ್ ಅಲ್ಲಿ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಯಾರು ಮಾಡಿದಾರೆ, ಹೇಗೆ, ಅದೆಲ್ಲ ಹೆಂಗೆ ಡಿಸೈನ್ ಮಾಡಿದ್ರಿ? ದಯವಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ತಿಳ್ಕೊಳಕ್ ಆಸೆ ನಮ್ಗೆ. ಹೇಳ್ತೀನಿ. ಲಕ್ಷ್ಮಿ ತಿಳ್ಕೊಂಡಳ ಮಾಡಿದ್ದು ಕಾಸ್ಟ್ಯೂಮ್ಸ್. ಶಿ ಈಸ್ ಅಮೇಝಿಂಗ್. ಓಕೆ, ಈ ಮೂವಿಯಲ್ಲಿ ಇನ್ಫ್ಯಾಕ್ಟ್ ನಾನು ಆಕ್ಚುಲಿ ನನ್ನ ಕರಿಯರ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಸ್ಟ್ಯೂಮ್ಸ್ ಹಾಕಿದ್ದು ಇದೇ ಮೂವಿಯಲ್ಲಿ. ಪ್ರತಿ ದಿನ ನನ್ಗೆ ಆಲ್ಮೋಸ್ಟ್ ಒಂದು 10-12 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿಸ್ತಾ ಇದ್ರು ಡೈರೆಕ್ಟರ್. ಅಂದ್ರೆ ಅಷ್ಟು ಫಾಸ್ಟ್ ಇದೆ ಅಂತ ಹೇಳಕ್ ಹೊರಟಿದ್ದೀನಿ ನಾನು. ಆಕ್ಚುಲಿ ಮೂವಿ ನಿಮ್ಗೆ ಎಲ್ಲೂನು ಅಂದ್ರೆ ಎಲ್ಲೂ ಪಾಸ್ ಆಗಲ್ಲ ಅಥವಾ ಎಲ್ಲೂ ಲ್ಯಾಗ್ ಅನ್ಸಲ್ಲ, ಜಸ್ಟ್ ಕೀಪ್ಸ್ ಆನ್ ಮೂವಿಂಗ್. ಆ್ಯಂಡ್ ಲಕ್ಷ್ಮಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಲಿಟ್ರಲಿ ನಾಳೆ ನಮಗೆ ಒಂದು 10-15 ಕಾಸ್ಟ್ಯೂಮ್ಸ್ ಬೇಕು ಅಂತಂದ್ರೂ ಅವ್ಳು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ಲು. ಅವಳಲ್ಲೂ ಅದೇ ಡೆಡಿಕೇಶನ್ ಇದೆ, ಅದೇ ಪ್ಯಾಷನ್ ಇದೆ. ನಮ್ಮದು ಈ ಪಾರ್ಟ್ನರ್ ತಂಡ ಅದು ಏನು ಗೊತ್ತಿಲ್ಲ, ದೇವರು ಹೇಳಿ ಮಾಡಿಸ್ದಂಗೆ ನಮ್ಗೆಲ್ಲರನ್ನೂ ಆ್ಯಕ್ಚುಲಿ ತಂದು ಕೊಟ್ಟರು ಈ ಸಿನಿಮಾದಲ್ಲಿ. ಈ ಪರ್ಟಿಕ್ಯುಲರ್ಲಿ ಸಾಂಗಿಗೆ ಅಂತ ಬಂದಾಗ ಲಿಟ್ರಲಿ ರೋಡ್ ಅಲ್ದಿದ್ದೀವಿ ನಾವು. ಆ್ಯಂಡ್ ನನ್ನ ಕಾಸ್ಟ್ಯೂಮ್ಸನ್ನು ಅವಳು ಸಾರಿ ತಗೊಂಡು, ಪ್ಯೂರ್ ಕಾಶ್ಮೀರಿ ಸಾರೀಸ್ ತಗೊಂಡು ಅದರಿಂದ ಅದನ್ನು ಡಿಸೈನ್ ಮಾಡಿ ಹೊಲ್ದು ಕೊಟ್ಟಿರೋದು. ಆ್ಯಂಡ್ ತುಂಬ ಪ್ರಾಪರ್ಲಿ ಡೀಟೇಲಿಂಗಲ್ಲಿ ಅವಳ ಜೊತೆ ಐ ಆಮ್ ಪರ್ಸ್ನಲಿ ವೆರಿ ಕಂಫರ್ಟಬಲ್. ಬಿಕಾಸ್ ನಾನು ತುಂಬ ಮೂವೀಸಲ್ಲಿ ಅವಳ ಜೊತೆನೇ ಕೆಲಸ ಮಾಡಿರೋದು. ನನ್ನ ಮೂವೀಸ್ ಎಲ್ಲ ಅವಳೇ ಮಾಡೋದು. ನನ್ನ ಟೇಸ್ಟ್ ಏನು, ನನಗೆ ಹೇಗೆ ಇಷ್ಟ ಆಗುತ್ತೆ, ನನಗೆ ಫಿಟ್ಟಿಂಗ್ ಹೇಗೆ ಬೇಕು, ಎಷ್ಟು ಲೆಂತ್ ಇರಬೇಕು, ಎಲ್ಲಿ ಹೇಗಿರ್ಬೇಕು, ಶಿ ನೋಸ್. ಸೊ ನನಗೆ ಜಾಸ್ತಿ ಟೆನ್ಷನ್ನೇನೇ ಇಲ್ಲ. ನಾನು ಅವಳಿಗೆ ಈಗ ನಾವು ಅದನ್ನ ಪ್ರೆಸ್ ಮೀಟ್ ಮಾಡಿದಾಗ ಕೂಡ ನಾನೊಂದು 2 ದಿನದ ಮುಂಚೆ ಹೇಳಿದೆ ಅಷ್ಟೇ ಪ್ರೆಸ್ ಮೀಟ್ ಇದೆ ಅಂತ. ಆ್ಯಂಡ್ ಶಿ ವಾಸ್ ರೆಡಿ ವಿತ್ ದ ಕಾಸ್ಟ್ಯೂಮ್. ಅವಳು ರೆಡಿ ಇಟ್ಟಿರ್ತಾಳೆ, ನಾನು ಪ್ರಾಪರ್ಲಿ ಫಿಟ್ಟಿಂಗಿಗೆ ರೆಡಿ ಇಟ್ಟಿರ್ತಾಳೆ. ನಾನು ಹೋಗೋದು ಟ್ರಯಲ್ ಮಾಡೋದು ತೊಗೊಂಬರೋದು ಅಷ್ಟೇ. ನಾನು ಶೀ ಈಸ್ ಲೈಕ್ ದಟ್. ಶೀ ಈಸ್ ಆಲ್ಸೋ ಅ ವೆರಿ ವೆಲ್ ಪ್ರಿಪೇರ್ಡ್ ಡಿಸೈನರ್. ನಿಮ್ಗೊಂದು ವೇಳೆ ಎಷ್ಟೇ ಕ್ರಿಟಿಕಲ್ ಮೂಮೆಂಟ್ ಬಂದರೂ ಕೂಡ ಅವಳು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾಳೆ. ಕ್ರಿಟಿಕಲ್ ಅದನ್ನು ಅವರು ನಾನು ಒಂದೊಂದು ವರ್ಡ್ ಸ್ಟ್ರೆಸ್ ಮಾಡ್ತೀನಲ್ಲ, ನಗಕ್ ಶುರು ಮಾಡ್ತಾರೆ. ಸರ್ ಅಷ್ಟು ಡೀಪ್ ಆಗಿ ನೀವು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಬರೀ ಇಂಥದ್ದೇ. ಸರ್ ನೀವೊಂದು ಮೀಮ್ ಹೇಳಿ ನೋಡೋಣ, ಯಾವ್ದು ತುಂಬಾ ನಿಮ್ಗೆ ಇಷ್ಟ ಆಗಿರುವಂತ ಮೀಮ್? ನನಗೆ ಆಲ್ ಟೈಮ್ ಫೇವ್ರೆಟ್ ನಮ್ಮ ಮನಸ್ಸು ನಮಗೆ ಒಳ್ಳೇದು. ಆಕ್ಚುಲಿ ಐ ಗೆಸ್ಡ್ ಇಟ್, ಸೀರಿಯಸ್ಲಿ ಐ ಗೆಸ್ಡ್ ಇಟ್ ಸರ್, ಇದೇ ಹೇಳ್ತಾರೆ ಅಂತ. ಸೀರಿಯಸ್ಲಿ ಐ ವೆಂಟ್ ಆನ್ ಮೈ ಮೈಂಡ್. ಅಮೇಜಿಂಗ್, ಗುಡ್ ಅಮೇಜಿಂಗ್. ಓಕೆ, ಈಗ ಒಂದು ಸ್ಮಾಲ್ ಲವ್ ಕ್ವಿಜ್ ಹೋಗ್ಬಿಡನ್ವಾ? ಅದು ಯಾವ ಕ್ವಿಜ್? ಅದು ಲವ್ ಎಸ್ ಆರ್ ನೋ. ಇದು ಲವ್ ಕ್ವಿಜ್. ಇದಕ್ಕೆ ನಾವು ಆನ್ಸರ್ ಮಾಡ್ಬೇಕು. ಸೊ ಈಗ ತುಂಬಾ ಎಂಜಾಯ್ ಮಾಡ್ತಾ ಇದೀರಲ್ವಾ, ಸೊ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ವಿಸ್ಟ್ ತರೋಣ ಅಂದ್ರೆ ಎಂಜಾಯ್ ಮಾಡ್ತಿದ್ದೀರಾ? ಮಾಡ್ತೀವಿ. ಎಂಜಾಯ್ ಮಾಡ್ತಾ ಇದೀರಲ್ಲ? ಆಬ್ವಿಯಸ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಸೊ ಈಗ ಅಂದ್ರೆ ಲೈಕ್ ಈ ಒಂದು ಕ್ವೆಶ್ಚನ್ಸ್ ಮೇ ಬಿ ನಿಮ್ಗೆ ಟ್ವಿಸ್ಟ್ ಆಗಿರ್ಬೋದು ಏನೋ, ಇಬ್ರು ಯೋಚನೆ ಮಾಡಿ ಆನ್ಸರ್ ಮಾಡಿ ಆಯ್ತಾ? ಬಿಕಾಸ್ ಈ ರೌಂಡ್ ಹೆಸರು ಲವ್ ಕ್ವಿಜ್. ಇಬ್ರು ಒಟ್ಟಿಗೆ ಆನ್ಸರ್ ಮಾಡ್ಬೇಕು. ನಾನು ಆಪ್ಷನ್ಸ್ ಕೊಡ್ತೀನಿ, ನೀವು ಅದ್ರಲ್ಲಿ ಅಂದ್ರೆ ನಿಮ್ಮ ಪ್ರಕಾರ ಇಲ್ಲ ಅಂತಂದ್ರೆ ಇಬ್ಬರಿಗೂ ಕೇಳ್ತೀನಿ, ಇಬ್ಬರಿಗೂ ಆಪ್ಷನ್ಸ್ ಕೊಡ್ತೀನಿ, ನಿಮ್ಮ ಒಪಿನಿಯನ್ಸ್ ನೀವು ಹೇಳ್ಬೋದು. ಓಕೆ ಓಕೆ ಓಕೆ, ಲೆಟ್ಸ್ ಗೋ. ಹೇಳಿ ಸಾರಿ. ಓಕೆ, ಇವ ಎರಡರಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಯಾವುದು? ಕ್ರಶ್, ಲವ್? ಕ್ರಶ್. ಕ್ರಶ್. ನಿಮಗೆ?
ಅಂಡ್ ಲವ್ ಆದ್ಮೇಲೂ ಕ್ರಶ್ ಆಗುತ್ತೆ. ಅದು ಡಿಫ್ರೆಂಟ್ ಫೀಲ್. ದಿಸ್ ಇಸ್ ಅ ಫ್ಯಾಬ್ಯುಲಸ್ ಆನ್ಸರ್. ನಿಮ್ಮ ಉತ್ತರಕ್ಕೆ ವೈಟಿಂಗ್. ಕ್ರಶ್ ಕ್ರಶ್ ಬಟ್ ಲವ್ ಆದ್ಮೇಲೆ ಲವ್ ಆದ್ಮೇಲೆ ಕ್ರಶ್ ಆಗತ್ತೆ. ಓಕೆ, ಎವರ್ ಲಾಸ್ಟಿಂಗ್ ಯಾವುದು? ಕ್ರಶ್ ಆದ್ಮೇಲೆ ಲವ್ ಆಗೋದಾ ಅಥವಾ ಲವ್ ಆದ್ಮೇಲೆ ಲವ್ ಆದ್ಮೇಲೆ ಕ್ರಶ್ ಆಗ್ತಾ ಇದೆ ಅಂತಂದ್ರೆ ಯುವರ್ ಇನ್ ಲವ್? ಜೆನ್ಯೂನ್ ಗುಡ್ ಅಂದ್ರೆ ಟ್ರೂ ಲವ್. ಟ್ರೂ ಲವ್. ಡೇಟಿಂಗ್ಗೆ ಹೋದಾಗ ತುಂಬಾ ಮುಖ್ಯ ಯಾವುದು? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದು, ಒಳ್ಳೆ ಕ್ವಾಲಿಟಿ ಟೈಮ್ ಕೊಡೋದು. Quality time. This you also know. You should not even ask such questions. ಡೇಟ್ ಎಲ್ಲಿ ಹೊರಗಡೆ ಹೋಗ್ಲೇಬೇಕಂತಲ್ಲ. ಡೇಟ್ ಯು ಕ್ಯಾನ್ ಹ್ಯಾವ್ ಇಟ್ ಎನಿವೇರ್. ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಕ್ವಾಲಿಟಿ ಟೈಮ್. ಎಸ್. ಏನ್ ಮಚ್ಚ ಈಗೆಲ್ಲ ತುಂಬಾ ಸುಮ್ಮನೆ ಫಿಲ್ಮ್ ಮೇಕರ್ ಆಗ್ಬಿಟ್ನಾ ನಾನು? ಅಲ್ವಾ? ಓಕೆ. See, wherever the lovers are together, it's a date. And having a quality time, that's a date. Yeah. ಸೂಪರ್. ಲವ್ ಸ್ಟೋರಿಗೆ ಹ್ಯಾಪಿ ಎಂಡಿಂಗ್ ಇರಬೇಕು ಅಂದ್ರೆ ಯಾವುದು ತುಂಬಾ ಮುಖ್ಯ? ಅಂಡರ್ಸ್ಟ್ಯಾಂಡಿಂಗ್, ಟ್ರಸ್ಟ್. ಎರಡು ತುಂಬಾ ಮುಖ್ಯ. ಹ್ಯಾಪಿ ಎಂಡಿಂಗ್ ಈಗ ಹೌದು. ಅಲ್ಲ, ನನ್ನ ಕ್ವಶನ್ನಿಗೂ ಆನ್ಸರಿಗೂ ಅಂದ್ರೆ ನನ್ನ ಬೇರೆ ಫಿಲಾಸಫಿ ಇದಾವೆ ತುಂಬ ದೊಡ್ಡ ದೊಡ್ಡದು. Come back. Come back. Come back. Both. ಬೋತ್. ಓಕೆ. ಅಲ್ಲ, ಎರಡು ಅಂದ್ರೆ ಏನಂತಾರೆ, ಒಂದು ಎತ್ತಿನ ಗಾಡಿಗೆ ಹೆಂಗೆ ಎರಡು ಚಕ್ರಗಳು ಬೇಕಾಗುತ್ತಲ್ಲ, ಅದು ಎರಡೂ ಬೇಕಲ್ಲ. ಓಕೆ, ಅಗ್ರೀಡ್. there is trust, there is understanding. Where there is understanding, you trust. It's ಸೂಪರ್ as simple as that. ಸೂಪರ್. ಮೊದಲು ಡೇಟಿಂಗ್ ಹೋದ್ರೆ ಬಿಲ್ ಯಾರು ಕಟ್ಟಬೇಕು? ಹುಡುಗನ ಹುಡುಗಿನ? ಬಿಲ್ ಕಟ್ಟಬೇಕಷ್ಟೇ. ಅದೇ, ಏನಿಲ್ಲ. ಹಂಗೇನಿಲ್ಲ, ಆಮೇಲೆ ಹಾಗೇನಿಲ್ಲ. ಅಲ್ಲ, ಬಿಲ್ ಕಟ್ಟೋದೇ ಬೇಡವಾ? ಅಲ್ಲಲ್ಲ, ಬಿಲ್ ಕಟ್ಟಬೇಕು ಅಂದ್ರೆ ನೀವು ಇವಾಗ ಹಾಗಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಅಂತ ಟ್ರಸ್ಟ್ ಇದೆ, ಯಾರಾದ್ರೂ ಪೇ ಮಾಡ್ಬೋದು. ಯಾರಾದ್ರೂ ಮಾಡ್ಬೋದು. ಯಾರಾದ್ರೂ ಇನ್ವೈಟ್ ಮಾಡ್ಲಿ, ಯಾರು ಬೇಕಾದ್ರೂ ಪೇ ಮಾಡ್ಬೋದು, ಅಥವಾ ಇನ್ವೈಟ್ ಮಾಡಿರೋರೇ ಪೇ ಮಾಡ್ಬೇಕಾ? ವಾಟ್ ಇಸ್ ದಿಸ್ ಇನ್ವೈಟ್ ಅಂಡ್ ಆಲ್? ಅಲ್ಲ, ಇಬ್ರು ಮಧ್ಯೆ ಲೆಕ್ಕಾಚಾರ ಏನಿದೆ? ಯಾ, ದಟ್ಸ್ ವಾಟ್. ಸಿ, ಈಗ ಡೇಟಿಂಗ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಾಯ್ ಅಂಡ್ ಗರ್ಲ್. ಸೊ ಇಬ್ಬರಲ್ಲಿ ಫಸ್ಟ್ಲಿ ಒಬ್ರು ಯಾರಾದ್ರೂ ಪ್ರಪೋಸ್ ಮಾಡ್ತಾರೆ, ಲೆಟ್ಸ್ ಗೋ ಫಾರ್ ಅ ಡೇಟ್ ಅಂತ. ಈಗ ಹುಡುಗನೇ ದುಡಿತಾ ಇಲ್ಲ, ಹುಡುಗಿ ಚೆನ್ನಾಗಿ ದುಡಿತಾ ಇದ್ದಾಳೆ. ಯಾ, ದಟ್ಸ್ ವಾಟ್ ನಾನು ಕೇಳೋದು. ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಈಗ ಪ್ರೀತಿ ಅಂತ ಇದ್ದಾಗ ಅವನು ಹುಡುಗನೂ ಬೇಜಾರು ಮಾಡ್ಕೋಬಾರ್ದೇನೋ, ಒಂದು ಹುಡುಗಿ ಕಟ್ಟಿದ್ಲಲ್ಲ ಅಂದ್ರೆ ಹುಡುಗಿನೂ ಬೇಜಾರು ಮಾಡ್ಕೋದು. ನಾನು ಅದು ಇದೆ ಅಂದ್ರೆ ಪ್ರೀತಿನೇ ಅಲ್ಲ, ಏನೋ ಒಂದು ಬೇರೆ ವ್ಯವಹಾರ ನಡೀತಾ ಇದೆ. ಓಕೆ ಓಕೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಚೆನ್ನಾಗಿರುತ್ತೆ. ಓಕೆ, ಈಗ ಕೇಳ್ತೀನಿ ನೋಡಿ, ಇಬ್ಬರಿಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ಕೊಡ್ತೀನಿ ನಾನು. ಲವ್ ಅಲ್ಲಿ ತುಂಬಾ ಡೇಂಜರ್ ಯಾವುದು? ಒಂದು ಬರ್ಡೇ ಮರೆಯೋದು, ಇನ್ನೊಂದು ಕರೆಯೋಗ ಬೇರೆ ಹೆಸರಿನಲ್ಲಿ ಬೈ ಮಿಸ್ಟೇಕ್ ರಾಂಗ್ ನೇಮಲ್ಲಿ ಕರೆದು ಬಿಡೋದು. ಅವರ ಕ್ವಶನ್ ಆನ್ಸರ್ ಮಾಡಿ. ಹೇಳಿ. It's not acceptable at all. If they are in love, ಅಲ್ಲ, it's impossible that ನೀವು ಅವ್ರದ್ದು ಬರ್ಡೇ ಮರೀತೀರಾ. It's impossible. ಅದ ಹೆಂಗೆ? ಇನ್ನೊಂದೇನಂದ್ರೆ ಹೆಸರನ್ನು ಬೇರೆ ಹೆಸರು ಕರೆಯೋದು. ಜಸ್ಟ್ ಇಮ್ಯಾಜಿನ್. ಓಕೆ, ಈಗ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡೋಣ. ಮರ್ತರು ಓಕೆ, ಬೇರೆ ಕರೆದ್ರೆ ಓಕೆ, ಈಗೊಂದು ಟಾಸ್ಕ್ ಕೊಡ್ತೀನಿ ಆಯ್ತಾ? ಈ ಒಂದು ಇದ್ರಲ್ಲಿ ಈಗ ಸರ್, ಈಗ ನೀವೊಂದು ಡೇಟಿಂಗ್ ಹೋಗಿರ್ತೀರಾ, ನಿಮ್ ಹುಡುಗಿನ ಕರಿಬೇಕು, ಬೈ ಮಿಸ್ಟೇಕ್ ನೀವು ಬೇರೆ ಹೆಸರಲ್ಲಿ ಕರೆದು ಬಿಟ್ರಿ, ಹೆಂಗ ಅವ್ರನ್ನ ನೀವು ಮ್ಯಾನೇಜ್ ಮಾಡ್ತೀರಾ? ಹೆಂಗ್ ಕೂಲ್ ಮಾಡ್ತೀರಾ? ನಾನೇನ್ರಿ ಮ್ಯಾನೇಜ್ ಮಾಡ್ಬೇಕಾಗಿರೋದೆಲ್ಲ ಅವರೇ ಮಾಡ್ತಾರೆ. ಅಲ್ಲ, ನೀವು ತಪ್ಪ ಹೆಸರಲ್ಲಿ ಕರೆದಿರ್ತೀರಲ್ವಾ, ನೀವು ಬೇರೆ ಹೆಸರಲ್ಲಿ ಅವ್ರನ್ನ ಕರೆದ್ ಬಿಟ್ಟಿರ್ತೀರಾ, ನೀವು ಕರೆದಿರ್ತೀರಾ, ನೀವೇನ್ ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಇದು ಹೆಂಗಿದೆ ಅಂತಂದ್ರೆ, ಕಾಡಲ್ಲಿ ಒಂದು ಹುಲಿ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನೇನ್ ಮಾಡ್ತೀನಿ ಗುರು, ಮಾಡ್ಬೇಕಾಗಿರೋದ್ರೆ ಹುಲಿ ಮಾಡುತ್ತೆ ಅಂತ. ಅಷ್ಟೇ ಅಷ್ಟೇ ಮಾಡಿದ್ರೆ ಓಕೆ ರೆಡಿ ಆಯ್ತು, ಕತ್ತಿದ್ಬಿಡೋಣ ಅಂತ ಹೇಳಿ. ವೆರಿ ನೈಸ್, ಅಮೇಜಿಂಗ್. ಲವ್ ಅಲ್ಲಿ ಕಾಲ್ ಮಾಡ್ತಾರೆ, ಓಕೆ, ಲವರ್ ಯಾರೋ ಪಾರ್ಟ್ನರ್ ಕಾಲ್ ಮಾಡ್ತಾರೆ, ಇನ್ನೊಬ್ರು ಪಾರ್ಟ್ನರ್ ಕಾಲ್ ಪಿಕ್ ಮಾಡಿಲ್ಲ. ಆಗ ಏನಿರ್ಬೋದು ರೀಸನ್? ಕಾಮನ್ ರೀಸನ್ಸ್ ಲೈಕ್ ಒಂದು ಮೋಸ್ಟ್ಲಿ ಬ್ಯುಸಿ ಇರ್ತಾರೆ, ಇನ್ನೊಂದು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೇನೋ ಅಂತ. ಕಾಮನ್ ಆಗಿ ಯಾವ ಥಿಂಕ್ ಮಾಡ್ತಾರೆ ಅಂತ ಯೂತ್ಸ್? ಅಲ್ಲ, ಹಿಂದೆ ಏನ್ ಸಿಚುಯೇಷನ್ ನಡೆದಿರುತ್ತೆ ಇಬ್ರಿಗೂ ಗೊತ್ತಿರುತ್ತಲ್ಲ. ಬೇಜಾರು ಮಾಡ್ಕೊಂಡಿದ್ರೆ ಇಬ್ರಿಗೂ ಗೊತ್ತೇ ಇರುತ್ತಲ್ಲ. ಸೊ ಹಾಗೇನಿಲ್ಲ, ನಾನು ತುಂಬಾ ಕಾಮನ್ ಆಗಿ ಕೇಳ್ತಾರೆ ಅದು. ಅಲ್ಲ, ಇವ್ರಾಗ್ಲೇ ಹೇಳಿದ್ರಲ್ಲ ಇನ್ನು ಕಮ್ಯುನಿಕೇಶನ್ ಅಲ್ಲಿ ಇರಬೇಕು ಅಂತ. ಸೊ ಬಿಸಿ ಇದಾರ ಇಲ್ವೋ ಅನ್ನೋದು ಗೊತ್ತಿರುತ್ತೆ, ಬೇಜಾರಾಗಿದಾರ ಇಲ್ವೋ ಅನ್ನೋದು ಗೊತ್ತಿರುತ್ತೆ. ಒಬ್ಬ ಪಾರ್ಟ್ನರ್ ಕೋಪ ಮಾಡ್ಕೊಂಡಿದ್ದಾಗ ಇನ್ನೊಬ್ಬ ಪಾರ್ಟ್ನರು
ಸಾರಿ ಬಾಯ್ ನಾಳೆ ಮಾತಾಡೋಣ ಅಂತ ಹೇಳೋದು ಇಂಪಾರ್ಟೆಂಟ್ ಆಗತ್ತಾ ಅಥವಾ ಏನಾಯ್ತು ಅಂತ ಕೇಳೋದು ಇಂಪಾರ್ಟೆಂಟ್? ಏನಾಯ್ತು ಅಂತ ಕೇಳಲ್ಲ, obviously. ಹುಡುಗಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೋಗ್ಬಿಟ್ರೆ ಹುಡುಗ ಮೂಡ್ ಚೆನ್ನಾಗಿಲ್ಲ ಗುರು, ನಾಳೆ ಸಿಕ್ ಮಾತಾಡ್ತೀನಿ. ಅದಂಗಾಗತ್ತೆ. ಓಕೆ, ಸೊ ಆ ಟೈಮಲ್ಲಿ ಏನಿದ್ರು ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಫುಲ್ ಕ್ವೆಶನ್ಸ್ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ಶಿ ಇಸ್ ನಾಟ್ ಲೀವಿಂಗ್. ಲೆಟ್ಸ್ ಗೋ. ಲಾಂಗ್ ಡ್ರೈವ್ ಅಥವಾ ಲಾಂಗ್ ಕಾಲ್ ಯಾವ್ದು ತುಂಬಾ ಮಜಾ ಕೊಡುತ್ತೆ? ಎರಡು ಮಜಾ ಕೊಡುತ್ತೆ. ಎರಡು ಮಜಾ ಕೊಡುತ್ತೆ. ಎರಡು ಓಕೆ, ಸೂಪರ್. ಮೂವಿ ಡೇಟ್ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್? ಎಂತ ಮೂವಿ ನೈಟ್ ಆರ್ ಕ್ಯಾಂಡಲ್? ಮೂವಿ ಡೇಟ್ ಆರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಆಫ್ಟರ್ ಮೂವಿ. ಸೂಪರ್. ಯಾವ ಒಂದು ಸೋರ್ಸ್ ಅಲ್ಲಿ ಪ್ರೀತಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು? ಟೆಕ್ಸ್ಟ್ ಮೆಸೇಜ್ ಅಥವಾ ಓವರ್ ಎ ಕಾಲ್? ನಾನು ಐ ಪ್ರಿಫರ್ 1-to-1. Me too. I was about to say personally. ಓಕೆ, ಇನ್ನೊಂದು ಟ್ವಿಸ್ಟ್. ಪ್ರಪೋಸ್ ಮಾಡೋದು ತುಂಬಾ ಕಷ್ಟನಾ, ಪ್ರಪೋಸ್ ಮಾಡಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟನಾ? ಯಾರು ಅನ್ನೋದು ಡಿಪೆಂಡ್. ಅಲ್ಲ, ಉತ್ತರ ಹೇಳಿ. ಹಿಂಗೆ ಹೇಳ್ತೀರ, ಅದು ಬುದ್ಧಿವಂತರು ಹೇಳ್ಬೋದು ಅನ್ಸುತ್ತೆ. ಬೇರೆಯವ್ರನ್ನ ಕರಿಬೇಕಾಗುತ್ತೆ. ದಿಸ್ ವಾಸ್ ಅಮೇಜಿಂಗ್. ಹೇಳಿ, ಎಷ್ಟು ಮಜಾ ಮಾಡಿದ್ರಿ ಈ ಒಂದು ಅಯ್ಯೋ, love ಸಿಕ್ಕಾಪಟ್ಟೆ ಮಜಾ ಮಾಡಿದೆ ಗುರು. ಸಿಕ್ಕಾಪಟ್ಟೆ ಅಂದ್ರೆ ಗಾಡ್, ಸಿಕ್ಕಾಪಟ್ಟೆ ಮಜಾ ಮಾಡಿದ್ರು. ಸಾರಿ ಗೈಸ್, ನೋಡಿ ಸರ್ ಬ್ರೇಕ್ ಟೈಮ್ ಅಲ್ಲಿ ಏನೂ ತಿಂದಿಲ್ಲ, ಏನೂ ತಗೊಂಡಿಲ್ಲ. ಇದೆಲ್ಲ ಅವರ ನ್ಯಾಚುರಲ್ ಫ್ಲೋ. ಸಡನ್ ಆಗಿ ಏನಾಯ್ತು ಅಜಯ್ ಸರ್ಗೆ ಅಂತ ದಯವಿಟ್ಟು ಅನ್ಕೋಬೇಡಿ. ನ್ಯಾಚುರಲ್ ಆಗಿ ಸರ್ ಮಾತಾಡ್ತಿದ್ದಾರೆ. ಎಸ್, ಫೈನಲಿ ಇನ್ನ ಪ್ರೊಡ್ಯೂಸರ್ ಬಗ್ಗೆ ಹೇಳಿ. ಏನ್ ಹೇಳ್ತೀರಾ ಹರೀಶ್ ಸರ್ ಬಗ್ಗೆ? ಯಾವುದು ಫೈನಲಿ ಎಷ್ಟು ಮಜಾ ಮಾಡಿದ್ರಿ ಅಂತಂದ್ರೆ ಅಂದ್ರೆ ನಾನು ಹೇಳಿದ ಲವ್ ಕ್ವಿಜ್ ನ ಎಷ್ಟು ಎಂಜಾಯ್. ಯಾ, ಓಕೆ. ಈಗ ಫೈನಲಿ ಪ್ರೊಡ್ಯೂಸರ್ ಬಗ್ಗೆ ಏನು ಒಂದ್ ಸಿನಿಮಾ ಅಂತ ಸುಮ್ಮನೆ ಕಾಲು ಎಳಿತಿರ್ತೀನಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಬೇಜಾರು ಬೇಜಾರ್ ಮಾಡ್ಕೊಂಡ್ಬಿಟ್ಟೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೈಟ್ ಆಗಿ ಅಳನ ಅನ್ಸ್ತಾ ಇದೆ, ಮೇಕಪ್ ಹೋಗ್ಬಿಡುತ್ತೆ ಅಂತ ಸುಮ್ಮನೆ. ನನ್ಗೆ ನೀವು ಹೇಳ್ತಿರೋ ಒಂದು ಹಾಡು ನೆನಪಾಗ್ತಿದೆ. ನಿನ್ ಕನ್ಸಿನಲ್ಲಿ ಬರ್ತೀನಿ ಸಾರಿ, ನಾ ಮಲಗೋದಿಲ್ಲ ಸಾರಿ. ಯಾ, ಇನ್ನೊಂದು ಹಾಡು ಇದೆ, ಸಾರಿ ರೀ ಸಾರಿ 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 ರೀ. ಪ್ರೊಡ್ಯೂಸರ್ ಬಗ್ಗೆ ಕೇಳ್ತಾ ಇದ್ರಿ. ಒಂದು ಸಿನಿಮಾ ಅಂತ ಬಂದಾಗ ಎಲ್ಲೂನು ಹಿಂದುಳಿದೇನೆ, ಸಿನಿಮಾಗೋಸ್ಕರ ಏನೆಲ್ಲ ಮಾಡ್ಬೇಕಲ್ಲ ಅವ್ರು ಮಾಡಿದ್ದಾರೆ. ಅಂಡ್ ಅದು ಐಗೆಸ್ ತೆರೆ ಮೇಲೆ ಕಾಣಿಸ್ತಾ ಇದೆ ಇವತ್ತು ಜನರಿಗೆ. ತುಂಬಾ ರಿಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್. ನಾನು ಇದೊಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ದೊಂದು ಸೀನ್ ಶೂಟ್ ಮಾಡ್ತಾ ಇದ್ವಿ ಆ್ಯಂಡ್ ನಮಗೆ ಆರ್ನಮೆಂಟ್ಸ್ ಬೇಕಿತ್ತು. ಆ್ಯಂಡ್ ದೆನ್ ನಾವು ಹೈರ್ ಮಾಡೋದಕ್ಕೆ ಅಂತ ನೋಡ್ತಾ ಇದ್ವಿ. ಆ್ಯಂಡ್ 2 ಆಪ್ಷನ್ಸ್ ಇದ್ವು ನಮ್ಮ ಹತ್ರ. ಒಂದು ತುಂಬಾ ಚೀಪಾಗಿ ಸಿಗ್ತಾ ಇತ್ತು, ಲೈಕ್ 1000s. ಆ್ಯಂಡ್ ದೆನ್ ಇನ್ನೊಂದು ತುಂಬ ರಿಚ್ ಆಗಿತ್ತು ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ನಾವು ಸರಿಗೆ ಕೇಳಿದಾಗ, ಸರ್ 2 ಆಪ್ಷನ್ಸ್ ಇದೆ, ಇದು ತುಂಬ ರಿಚ್ ಆಗಿದೆ ಬಟ್ ತುಂಬ ಕಾಸ್ಟ್ಲಿ ಇದೆ, ಇದ್ರಲ್ಲಿ ಮ್ಯಾನೇಜ್ ಇಲ್ಲ ಮೇಡಮ್, ಯಾವ್ದು ರಿಚ್ ಆಗಿ ಕಾಣಿಸುತ್ತಲ್ಲ ಅದನ್ನೇ ತಗೊಳ್ಳಿ ಅಂತ. ಇವೊಂದು ವಿ ವರ್ ರೆಡಿ ಟು ಲೈಕ್ ಓಕೆ ಫೈನ್ ಬೇಡ ಅಂತ ಅಂದ್ರೂ ಅವರು ಸ್ಕ್ರೀನಿಗೋಸ್ಕರ ಏನು ಬೇಕಲ್ಲ, ಎಷ್ಟು ರಿಚ್ ಆಗಿ ಕಾಣಿಸ್ಬೇಕು, ಅದು ಏನೇನು ಬೇಕಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ವೆನ್ ಇಟ್ ಕಮ್ಸ್ ಟು ಸಾಂಗ್, ವೆನ್ ಇಟ್ ಕಮ್ಸ್ ಟು ದ ಹೋಲ್ ಮೂವಿ, ಎಲ್ಲೂ ಅವರು ಈಗ ಇವತ್ತಿಗೆ ಕೂಡ ನಾವೊಂದು ಡಿಸಿಷನ್ ತೊಗೊಂಡು ಏನೋ ಒಂದು ಹೀಗೆ ಮಾಡೋಣ ಹಾಗೆ ಮಾಡೋಣ, ಎಷ್ಟೇ ಖರ್ಚಾಗಲಿ ಅವ್ರು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ದಟ್ ಈಸ್ ಅಬೌಟ್ ಅವರ್ ಹರೀಶ್ ಸರ್. ನೀವೇನು ಹೇಳ್ತೀರಾ ಹರೀಶ್ ಸರ್ ಬಗ್ಗೆ? ಅಲ್ಲ, ವಂಡರ್ಫುಲ್ ಪ್ರೊಡ್ಯೂಸರ್. ನಾನು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀನಿ, 2 ಸಿನಿಮಾಗಳು ಮಾಡಿದ್ದೀನಿ. ಹಾಗಾಗಿ 2 ಸಿನಿಮಾ ಮಾಡಿದ್ದೀನಿ. ಒಂದಷ್ಟು ಸಿನಿಮಾಗಳಲ್ಲಿ ಥ್ರೂ ಔಟ್ ಪ್ರೊಡಕ್ಷನ್ ಅಂದರೆ ಎಲ್ಲ ಹೋಗುಗಳಲ್ಲಿ ನಿಂತ್ಕೊಂಡಿದ್ದೀನಿ. ಈ ಸಿನಿಮಾದಲ್ಲೂ ಹಾಗೆ ಜೊತೆಯಾಗಿ ನಿಂತ್ಕೊಂಡಿದ್ದೀನಿ. ಸೊ ನನಗೆ ಐ ನೋ ದೋಸ್ ವ್ಯಾಲ್ಯೂಸ್. ಎಲ್ಲಿಂದ ಬರುತ್ತೆ, ಹೆಂಗೆ ಬರುತ್ತೆ ಅಂತ ಗೊತ್ತಿರಲ್ಲ ಪ್ರೊಡ್ಯೂಸರಿಗೆ ದುಡ್ಡುಗಳು. ಬಟ್ ಒಬ್ಬ ಡ್ರೀಮರ್ ಅಂದರೆ ಅವ್ರು ಸ್ಟೇಜ್ ಮೇಲೆ ಕೂಡ ಹೇಳ್ತಾ ಇದ್ರು, ಈಗ ಥಿಯೇಟ್ರಿಗೆ ಬರೋಂಥ ಜನಸಂಖ್ಯೆ ಕಡಿಮೆ ಆಗಿದೆ, ಬಟ್ ಆದರೂ ಅದೇ ವೆಚ್ಚದಲ್ಲಿ ಅದೇ ಬಜೆಟಲ್ಲಿ ಸಿನಿಮಾ ಮಾಡೋದು ಒಬ್ಬ ಪ್ರೊಡ್ಯೂಸರ್ ನಿಲ್ಲಿಸಿಲ್ಲ. ಕರೆಕ್ಟ್. ಸೊ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ ದೇ ಆರ್ ಹೀರೋಸ್. ಆ್ಯಂಡ್ ನೀವು ಇಂಡಿಯಾದಲ್ಲಿ ಎಸ್ಪೆಷಲಿ ಆ ಒಂದು ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವೇರ್ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ತುಂಬ ಭರ್ಜರಿಯಾಗಿ ರಿಲೀಸ್ ಆಗ್ತವೆ.
ನಾವು ಓಕೆ ಅಂದರೆ ಪ್ಯಾನ್ ಇಂಡಿಯಾ ರೀಚ್ ಆಗಿರ್ಬೋದು ಏನೇ ಆಗಿದ್ದು, ಬಟ್ ಯೂನಿವರ್ಸಲಿ ಸ್ಟಿಲ್ ಕನ್ನಡ ಸಿನಿಮಾ ಈಸ್ ವೆಲ್ಕಮಿಂಗ್ ಆಲ್ ದಿ ಫಿಲ್ಮ್ಸ್. ಕನ್ನಡದ ಜನನೇ ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ನೀವು ಯೋಚನೆ ಮಾಡಿ, ಅವನಿಗೆ ಇಲ್ಲೊಂದು ಒಂದು ಸ್ಕ್ರೀನಲ್ಲಿ 100 ಕೋಟಿ ಸಿನಿಮಾ ಸಿಗ್ತಾ ಇರತ್ತೆ, ಇನ್ನೊಂದು ಸ್ಕ್ರೀನಲ್ಲಿ ಯಾವುದೋ ಹಾಲಿವುಡ್ ಪಿಕ್ಚರ್ದು 1000 ಕೋಟಿ ಸಿನಿಮಾ ಸಿಗ್ತಾ ಇರತ್ತೆ, ಇನ್ನೊಂದು ಕಡೆ 2 ಕೋಟಿ 1 ಕೋಟಿ ಸಿನಿಮಾನೂ ಇರುತ್ತೆ. ಸೊ ಅಷ್ಟ್ರ ಮಧ್ಯದಲ್ಲೂ ಕೂಡ ಏನು ಏನಂದ್ರೆ ಗೊತ್ತಿಲ್ಲದೆ ಮುಂದೆ ಏನಾಗುತ್ತೆ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ಟಿಲ್ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ, ಹೀಸ್ ಹೀರೋ. ಸೊ ಹರೀಶ್ ಈಸ್ ಒನ್ ಸಚ್ ಕೈಂಡ್. ಅಂದರೆ ಅಂದರೆ ಎಲ್ಲಿಂದ ಬಂದಿದ್ದಾರೆ, ಹೆಂಗೆ ಬಂದಿದ್ದಾರೆ, ರೂಟ್ಸ್ ನನಗೆ ಗೊತ್ತಿದೆ. ಅವ್ರು ನಮ್ಮ TV ಸ್ಯಾಟಲೈಟ್ಸ್ ಮಾಡ್ತಾ ಇದ್ರು. ಸಿನಿಮಾ ಮೇಲೆ ಪ್ಯಾಷನ್ ಇಟ್ಕೊಂಡು ಬೇರೆ ಯಾವ ಬಿಸ್ನೆಸ್ಗಳು ಇಲ್ಲ. ಈಸ್ ನಾಟ್ ಎ ಬಿಗ್ ಬಿಸ್ನೆಸ್ ಟೈಕೂನ್ ಅಥವಾ ಬೇರೆ ಎಲ್ಲೋ ರಿಯಲ್ ಎಸ್ಟೇಟಿಂದ ತಂದು ಹಾಕ್ತಾ ಇದ್ದಾರೆ, ಆ ಥರದ್ದಲ್ಲ. ಸಿನಿಮಾದಲ್ಲೇ ದುಡ್ದು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಸಿನಿಮಾದಲ್ಲೇ ದುಡ್ದು ಸಿನಿಮಾಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಸೊ ಐ ಹ್ಯಾವ್ ಒನ್ ಸ್ಪೆಷಲ್ ಕನ್ಸರ್ನ್ ಫಾರ್ ದಿಸ್ ಪ್ರೊಡ್ಯೂಸರ್. ಇಂಥ ನಿರ್ಮಾಪಕರು ಗೆದ್ದರೆ ದಿಸ್ ಈಸ್ ವಾಟ್ ವಿಲ್ ಟೇಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಗೋಯಿಂಗ್ ಆನ್. ದ ಶೋ ಮಸ್ಟ್ ಗೋ ಆನ್ ಅಂತಾರಲ್ಲ, ಎಲ್ಲೆಲ್ಲಿಂದನೂ ಬಂದು ದುಡ್ಡು ಹಾಕಿ ಸಿನಿಮಾ ಮಾಡೋರಿಗೆ ಅದು ನಿಜವಾದ ಪ್ಯಾಷನ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಇವ್ರು ದಿಸ್ ಪ್ರೊಡ್ಯೂಸರ್ ಶುಡ್ ವಿನ್. ಇವ್ರು ಗೆದ್ದರೆ 10 ಸಿನಿಮಾ ಮಾಡ್ತಾರೆ, ಇಂಡಸ್ಟ್ರಿ ನಡೆಯುತ್ತೆ. ಸೊ ಐ ವಿಶ್ ಅಂದರೆ ಹರೀಶ್ ಅವರು ತುಂಬ ದುಡ್ಡು ಮಾಡಲಿ, ಕಂಟಿನ್ಯೂ ನಮ್ಮನ್ನೇ ಹಾಕೊಂಡು ಸಿನಿಮಾ ಮಾಡಲಿ. ಸೂಪರ್. ಓಕೆ, ಈಗ ನೀವು ಹೇಳಿದ್ರಲ್ಲ ಒಂದು ಪಾಯಿಂಟ್, ನಮ್ಮನ್ನೇ ಹಾಕೊಂಡು ಸಿನಿಮಾ ಮಾಡಲಿ ಅಂತ. ಸೊ ಹಾಗಾಗಿ ಈ ಕ್ವಶನ್ ಕೇಳ್ತಾ ಇದ್ದೀನಿ, ಎಸ್ ಆರ್ ನೋ, ಆಯ್ತಾ? ಇಬ್ಬರಿಗೂ ಮತ್ತೆ ನಾನು ಪಾರ್ಟ್ನರ್ ಆಗಿ ನಾವಿಬ್ಬರೇ ವರ್ಕ್ ಮಾಡ್ತೀವಿ ನೆಕ್ಸ್ಟ್ ಸಿನಿಮಾದಲ್ಲಿ. ನಮ್ಮನ್ನೇ ಅಂತಂದ್ರೆ ಅದನ್ನೇ ಹೇಳಿದ್, ನಾವಿಬ್ರು ಜೋಡಿ ಆಗಿರೋದೇ ಸಿನಿಮಾ ಮಾಡಬೇಕು. ಪಾರ್ಟ್ನರ್ 2, ಪಾರ್ಟ್ನರ್ 3, ನೋಡಿ ಮ್ಯಾಮ್, ಡೇಟ್ಸ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಡಿ. ಪಾರ್ಟ್ನರ್ ಮಕ್ಕಳದ ಸ್ಟೋರಿ, ಮಕ್ಕಳು ಮದುವೆ ಸ್ಟೋರಿ. ಬರ್ಲಿ. ಸೊ ಇದು ಪಾರ್ಟ್ನರ್ 1 ಅಷ್ಟೇ, ಪಾರ್ಟ್ನರ್ 2, 3 ಎಲ್ಲ ವೇಟ್ ಮಾಡಿ. ಎಸ್, ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ ನೀವು? ಏನು, ಪಾರ್ಟ್ನರ್ ಸಿನಿಮಾ ಅದ್ಭುತವಾದಂಥ ಸಿನಿಮಾ. ನಾವು ತುಂಬ ಇಷ್ಟಪಟ್ಟಿದ್ದೀವಿ. ಆ್ಯಸ್ ಆರ್ಟಿಸ್ಟ್ ವಿ ಬೋತ್ ಹ್ಯಾವ್ ಲವ್ಡ್ ಅವರ್ ಫಿಲ್ಮ್. ವರ್ಕಿಂಗ್ ಪ್ರೊಸೆಸ್ ಆಗಿರ್ಬೋದು, ಸಿನಿಮಾ ಔಟ್ಪುಟ್ ಕೂಡ ಆಗಿರ್ಬೋದು. ವಿ ಆರ್ ವೆರಿ ಪ್ರೌಡ್. ಪಾರ್ಟ್ನರ್ ಅಂತ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀವಿ. ಇಟ್ಸ್ ಬ್ಯೂಟಿಫುಲ್ ಕ್ರಾಫ್ಟ್. ಪೀಪಲ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಇಟ್ಸ್ ವಿತ್ ಆಲ್ ಕಾನ್ಫಿಡೆನ್ಸ್ ಆ್ಯಂಡ್ ಲವ್, ಅದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಸೂಪರ್. ಸೊ ಈ ಒಂದು ಅಮೋರಾ ಸಾಂಗ್ ಪ್ರಮೋಷನ್ಸ್ ಇದಾಗಿತ್ತು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಸಹ. ನಿಮ್ಮ ಎಂಟೈರ್ ಸಾಂಗ್ಸ್, ಇಡೀ ಆಲ್ಬಮ್ ಹಿಟ್ ಆಗಲಿ. ಆ್ಯಂಡ್ ಆಫ್ಕೋರ್ಸ್ ನಿಮ್ಮದು ಹಿಟ್ ಆದರೆ ನಮ್ಮ ಆನಂದಡಿನೂ ಒಂದು ಹೆಸರು ಬಂದಂಗೆ. ಸೊ ಎಲ್ಲ ಸಾಂಗ್ಸ್, ಎಸ್. ಸೊ ಆಡಿಯೋ ಇಸ್ ಅವರ್ ಪಾರ್ಟ್ನರ್. ಎಸ್, ಇಟ್ ಈಸ್ ಆಡಿಯೋ ಪಾರ್ಟ್ನರ್. ಸೊ ನೋಡಿದ್ರಲ್ಲ, ಸೊ ಇದಾಗಿತ್ತು ನಮ್ಮ ಅಮೋರಾ ಸಾಂಗ್ ಪ್ರಮೋಷನ್ಸ್. ಈ ಹಾಡು ಆನಂದಡಿ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ.